ಎಸ್ ಐ ಸರ್ ಇದ್ದಾರಾ? ಆಚೆ ಹೋಗಿದ್ದಾರೆ. ಚಾರ್ಜ್ ಯಾರು ತಗೊಂಡಿದ್ದಾರೆ? ASI. ನಾನು ಎಸ್ ಐನ ನೋಡಬೇಕು. ಯಾಕೆ? ಅವ್ರು ಯಾವಾಗ ಬರ್ತಾರೆ? ಏನು ವಿಷಯ? ಇವರೆಲ್ಲರೂ ಎಸ್ ಐ ನೋಡೋದಕ್ಕೆ ಬಂದಿರೋದು. ನಾನು ಇಲ್ಲಿ ಎಸ್ ಐ ಆಗಿದ್ದೆ ಸ್ವಲ್ಪ ಹಿಂದೆ. ಸರ್, ಇವಾಗ ನಾನು ಲಾಂಗ್ ಲಿವಲ್ ಇದ್ದೀನಿ. 2 ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಬೇಕು ಅಂತ ಬಂದಿದ್ದೀನಿ. ನಾನಿರೋವಾಗಿದ್ದ ಕೇಸ್ ಮಾರ್ಟಿನ್ ಶೀಬಾ ಮರ್ಡರ್ ಕೇಸ್, ಕ್ರೈಮ್ ನಂಬರ್ 257/17. ಓಹ್, ನಾನು ಕೇಳಿದ್ದೀನಿ ಸರ್. ಅದೇ ವರ್ಷ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡಿರೋ ಆ ವ್ಯಕ್ತಿ ಅಡ್ರೆಸ್ ಡೀಟೇಲ್ಸ್, ಅವನ ಹೆಸರು ಚಂದ್ರನ್ ಪಿಳ್ಳೈ. 184 ಅಲ್ಲಿ ಚಾರ್ಜ್ ಮಾಡಿರೋದು. ಇದು ತುಂಬ ಹಳೆ ಕೇಸು. TR 5 ರಿಸಿಪ್ಟ್ ಬುಕ್ ಇರಬೇಕಲ್ಲ, ಇಶ್ಯೂ ರಿಜಿಸ್ಟರ್ನ ಚೆಕ್ ಮಾಡಿ. ಅದು ಹಾಗಲ್ಲ ಸರ್, ಕೆಲಸ ಜಾಸ್ತಿ ಇದೆ ಅದಕ್ಕೆ. ನಾನು ಕಾಯ್ತೀನಿ. ಸರ್, ನೀವು ಅಲ್ಲಿ ಕೂತ್ಕೊಳ್ಳಿ, ನಾವು ಹುಡ್ಕೊಡ್ತೀವಿ ಸರ್. ಬನ್ನಿ ಸರ್. ಕೂತ್ಕೊಳ್ಳಿ ಸರ್. ಅವ್ರು ಕೇಳಿದ ತಕ್ಷಣ ಫೈಲ್ ಕೊಡಕ್ಕಾಗತ್ತಾ ಸರ್? ನಾನು ಅದನ್ನೇ ಯೋಚಿಸ್ತಾ ಇದ್ದೆ. ಅದು ಅಲ್ಲದೆ ಲೀವಲ್ಲಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಏನು ತೊಂದರೆ ಆಗಿ ಲೀವ್ ತಗೊಂಡಿದ್ದಾರೆ ಅಂತ ಯಾರು ಗೊತ್ತು? ನಮ್ಮ ಸರ್ ಬರಲಿ, ಅಲ್ಲಿವರೆಗೂ ಏನಾದರೂ ಹೇಳಿ ಸಂಭಾಳಿಸೋಣ. ಸರ್ ಸರ್ ಅವ್ನು ಹೇಳ್ತಾನೆ. ಲೇ ಮುರಳಿ, ಸಾಕು ಈ ಥರ ಹೊಡ್ಸ್ಕೊಂಡು ಸಾಯ್ತಾ ಇದೆಯಾ? ಸರ್, ಹುಡುಕ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಸರ್. ಸಾರ್ಗೆ ಟೀ ಅಥವಾ ತಿನ್ನೋಕೇನಾದರೂ ತರಿಸ್ಲಾ ಸರ್? ಇಲ್ಲಿ ತಂಬಿದು ಒಂದು ಅಂಗಡಿ ಇದೆ ಅಲ್ವಾ, ಒಳ್ಳೆ ರೊಟ್ಟಿ ಕರಿ. ನಾನು ಅಲ್ಲಿ ಹೋಗಿ ತಿನ್ಕೊಂಡು ಬರ್ತೀನಿ. ಆ ಶಾಪ್ ಇವಾಗಿಲ್ಲ ಸರ್. ತಂಬಿ ಸತ್ಮೇಲೆ ಅವ್ರ ಮಗ ಅದನ್ನು ಹೋಟೆಲ್ ಮಾಡಿದ್ದಾರೆ. ಈಗ NDA ಅವರ ಸ್ಟಾಫ್ ಕೌನ್ಸಿಲ್ ಮೀಟಿಂಗ್ ನಡೀತಾ ಇದೆ. ಈಗಿನ ಸರ್ಕಾರಕ್ಕೆ ಅದು ಚಾ ಸ್ವಲ್ಪ ಸ್ಟ್ರಾಂಗ್ ಮಾಡ್ಲಾ? ಆಯ್ತು. ಈಗಷ್ಟೇ ನಮಗೆ ತಿಳಿದು ಬರ್ತಾ ಇರೋ ಸುದ್ದಿ ಏನು ಅಂತಂದ್ರೆ, ಜನಗಳಿಗೆ ಮಾಡಬೇಕು ಅನ್ನೋ ಒಂದೇ ಒಂದು ನಿರ್ಧಾರ ಒಂದು ಮಸಾಲೆ ವಡೆ ಮತ್ತೆ ಟೀ ಮೀಟಿಂಗ್ ನಲ್ಲಿ ಅವ್ರು ತಗೊಂಡಿದ್ದಾರೆ. ಅಯ್ಯೋ ಸರ್, ನಾನು ನಿಮ್ಮನ್ನು ನೋಡಲೇ ಇಲ್ಲ. ಮತ್ತೆ ಡ್ಯೂಟಿ ಜಾಯ್ನ್ ಆದ್ರೆ ಸರ್? ಇಲ್ಲ, 7-8 ತಿಂಗಳು ಚಾರ್ಜಲ್ಲಿ ಇದ್ರಿ ಅಲ್ವಾ? ತಂಬಿ ಯಾವಾಗ ತೀರೋದ್ರು? 1 ವರ್ಷ ಆಯ್ತು. ಅಯ್ಯೋ ಬೇಡ ಸರ್. ಬಾಕಿ ಕೊಡೋ. ಸರಿ. ನಿಮ್ಮ ಅಣ್ಣ ಆ ಕಡೆ ಈ ಕಡೆ ಓಡಾಡುವಾಗ ನೋಡ್ತಿದ್ದೆ, ಇವಾಗೇನು ಕಾಣ್ತಿಲ್ಲ. ಬರ್ತೀನಿ. ಸರಿ. ಒಂದು ರೌಂಡ್ ಎಲ್ಲ ಕಡೆ ನೋಡಿದ್ವಿ. 1-2-3 ವರ್ಷ ಹಳೆ ಕೇಸ್ ಆಗಿರೋದ್ರಿಂದ ನನಗನ್ಸುತ್ತೆ ಆ ಮರ್ಡರ್ ಫೈಲ್ನ SP ಆಫೀಸಿಗೆ ಕೊಟ್ಟಿರ್ಬೋದು ಅಂತ. ರ್ಯಾಶ್ ಡ್ರೈವಿಂಗ್ ಆಗಿದ್ರಿಂದ ಆ ಫೈಲ್ನ ಕಂಡುಹಿಡಿಯೋಕ್ಕಾಗಿಲ್ಲ. ಸಾವಿರಾರು ಕೇಸ್ಗಳಿದೆ, ನಿಮಗೆ ಗೊತ್ತಲ್ಲ ಸರ್. ನಾನು ಬೇಕಾದ್ರೆ ಸಹಾಯ ಮಾಡ್ಲಾ? ನನಗ ಸೆಲ್ಫ್ ಕಬೋರ್ಡ್ ಬಗ್ಗೆ ಎಲ್ಲ ಮುಂಚೆನೇ ಗೊತ್ತು. ಸರ್, ಲೀವಲ್ಲಿರೋ SIಗೆ ಸಲ್ಯೂಟ್ ಮಾಡಬೇಕಿಲ್ಲ. ಇದು ಪೊಲೀಸ್ ಅವರ ಸಲ್ಯೂಟ್ ಅಲ್ಲ ಸರ್. ಅದು ಅದೇ ಗಾಡಿ ತಾನೆ? ನೀವು ಹೋದ್ಮೇಲೆ ಅದೃಷ್ಟ ಹೊಡೆದಿದ್ದು ನನಗೆ ಸರ್. ಈ ಗಾಡಿ ನನಗೆ ಕೊಟ್ಬಿಟ್ರು.
ಬನ್ನಿ ಸರ್. ಇದನ್ನ ಹಿಡ್ಕೊಳ್ಳಿ. ಹಾ. ಇದನ್ನ ನೆನ್ಕೊಡಿ ಸರ್. ಅದನ್ನ ಆಚೆ ತೆಗೀರಿ. ಹಾ. ಮಾರಣ್ಣ ಕೈ ಕೊಡಿ. ವಾ ಸರ್, ನೀವಾ? ಏನ್ ಸರ್, ಗಾಡಿಗೆ ಏನಾದ್ರು ಆಯ್ತಾ? ಏನಿಲ್ಲ ಕಣ, ಪಾಕೆಟ್ ಇಂದ ಪರ್ಸ್ ಬಿತ್ತಿತ್ತು, ಸಿಕ್ತು. ಸರ್, ಒಳ್ಳೆ ಕೆರೆ ಮೀನಿದೆ ಸರ್, ಈಗ ತಾನೇ ಹಿಡಿದಿದ್ದು. ತಂದ್ಕೊಡ್ಲಾ? ಅದೆಲ್ಲ ಬೇಡ. ಅಲ್ಲ ಸರ್, ನಾನು ಒಂದ್ಸಲ ತಂದಿದ್ದೆ, ನಮ್ಮ ಮಕ್ಳಿಗೆ ಇಷ್ಟ ಅಂತ ಹೇಳಿದ್ರಿ. ನೀವು ಮನೆಗೆ ಹೋದ ತಕ್ಷಣ ಹೇಳಿ ಸರ್, ನಾನು ಕ್ವಾರ್ಟರ್ ಸಿಕ್ ತಂದು ಕೊಡ್ತೀನಿ. ಮೊದ್ಲು ಇಲ್ಲಿಂದ ಹೋಗು. ಸರ್, ಪ್ರತಿದಿನದ ಥರ ಕೆಲಸ ಮುಗಿಸಿ ಆಟೋನ ಮನೇಲಿ ಬಿಟ್ಬಿಟ್ಟು ಬಂದ. ಒಂದು ಫುಲ್ ಬಾಟ್ಲು ಕುಡಿದ್ಬಿಟ್ಟು ಹೊರಟೋದ. ಎಲ್ಲಿಗೆ ಹೋಗಿದ್ದು? ಸಾಮಾನ್ಯವಾಗಿ ಮನೆಗೆ ಹೋಗ್ತಾನೆ. ಅವನು ಮತ್ತೆ ಬಂದ ಅಲ್ವಾ ಅಂಗಡಿ ಮುಚ್ಚೋ ಟೈಮ್ನಲ್ಲಿ? ಇನ್ನೂ ಒಂದು 4 ಬಾಟ್ಲು ತೊಗೊಂಡು ಕುಡ್ದ ಅಲ್ವಾ? ಎಲ್ಲಿಗೆ ಅಂತ ಕೇಳಿದಾಗ ಮಾರ್ಟಿನ್ ಸರ್ ಮನೆಗೆ ಅಂದ ಅಲ್ವಾ? ಪಾಪ ಸರ್, ಅವನು ಇನ್ನೊಬ್ರಿಗೆ ಸಹಾಯ ಮಾಡ್ತಾನೆ ಹೊರತು ತೊಂದರೆ ಕೊಡಲ್ಲ ಸರ್. ಅವನಿಗೆ ಅಂತ ಅವ್ರ ತಂಗಿಗೆ ಅವನೇ ಸರ್. ಸದ್ಯದ್ರಲ್ಲೇ ಅವಳಿಗೆ ಮದುವೆ ಫಿಕ್ಸ್ ಆಗಿತ್ತು ಅನ್ಸುತ್ತೆ. ನೀನು ಎಂಡ ರೆಡಿ ಮಾಡಬೇಕಾದ್ರೆ ಡೈಸೋಫಾಮ್ನ ಹಾಕ್ತಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಹಳೇದೊಂದು ಕೇಸ್ ಇದೆಯಲ್ಲ, ಅದು ಇನ್ನೂ ಕ್ಲೋಸ್ ಆಗಿಲ್ಲ. ಯಾವಾಗ ಬೇಕಾದರೂ ಓಪನ್ ಆಗ್ಬೋದು. ಇಲ್ಲೇ ನಿಲ್ಸಪ್ಪ. ಮರಳ್ ಸರ್, ಇಲ್ಲೇ ಕಾಯ್ಬೇಕಾ? ಬೇಡ, ವೋಟ್ ತಗೋಬೇಕು ಅಂತ ಇದ್ದಾರೆ ನಮ್ಮ ವಿರೋಧ ಪಕ್ಷದವರು. 1-2 ಸತಿ ಚೆಕ್ ಮಾಡ್ಲಿ. ನಾನು MLA ಆಗಿದ್ದಾಗ ಕಳೆದ 5 ವರ್ಷಗಳಲ್ಲಿ ಏನ್ ತಪ್ಪು ಮಾಡಿದ್ದೀನಿ ಅಂತ ಚೆಕ್ ಮಾಡ್ಲಿ. ನಾನು MLA ಆಗಿದ್ದಾಗ 10,000 ಕ್ರಿಮಿನಲ್ ಕೇಸ್ ಇತ್ತು, ಈಗ ಅದು ಕಡಿಮೆ ಆಗಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಪಾರ್ಟಿ. ಡಬಲ್ ಮರ್ಡರ್ ಕೇಸ್ ನ ನಿರೂಪಿಸಕ್ ಆಗ್ಲಿಲ್ಲ ಅಂತ ಇಲ್ಲಿ ಯಾವುದು ನಡೆದೇ ಇರೋದನ್ನ ನಡೆದಿದೆ ಅಂತ ನಿರೂಪಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನನ್ನ ಆಪೋಸಿಷನ್ ಪಾರ್ಟಿಯ ಸ್ನೇಹಿತ, ನಾವು ಅಧಿಕಾರಕ್ಕೆ ಬಂದ್ರೆ ಆ ಕೇಸನ್ನ ಖಂಡಿತ ಸಾಲ್ವ್ ಮಾಡ್ತೀವಿ. ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಹೇಳ್ತಿದ್ರಲ್ಲ ಪೊಲೀಸ್ ಅವ್ರನ್ನ, ನಾವು ಅದೇ ಪೊಲೀಸ್ ಅವ್ರನ್ನ ಇಟ್ಕೊಂಡು ತನಿಖೆ ಮಾಡಿ ತೋರಿಸ್ತೀವಿ. ದಾರಿ ಬಿಡೋ. ಸೈಡ್ಗೆ ಹೋಗು ಅಂದ್ರೆ
ಡಿವೈಎಸ್ಪಿ ಬಂದಿದ್ದಾರಾ? ಹಾಂ ಬಂದರು ಸರ್. ಗೇಟ್ ಹತ್ರ ಒಂದು ಚಿಕ್ಕ ಸಮಸ್ಯೆ ಆಗಿದೆ. ಅಜಿತ್ ಸರ್ ಬಂದಮೇಲೆ ಸಮಸ್ಯೆ ಮಾಡಿಬಿಟ್ರು ಸರ್. ಕ್ಯಾಪ್ನ ತೆಗೆದು ಬಿಸಾಕಿದ್ದಾರೆ ಸರ್. ಎಕ್ಸಿಟ್ ಪೋಲ್ನ ಚೆಕ್ ಮಾಡಿ ನೋಡಿ. 2 ವಾರದಿಂದ ಇದ್ದಂತ ರಿಸಲ್ಟ್ ಇವಾಗಿಲ್ಲ. ನೀವು ಸರಿಯಾಗಿ ಡೀಲ್ ಮಾಡ್ತಿರೋದ್ರಿಂದ ನನಗೆ ತೊಂದರೆ ಆಗ್ತಾ ಇದೆ. ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಮೀಡಿಯಾದವರು ಹೊರಗಡೆ ನಿಂತಿದ್ದಾರೆ. ಎಲೆಕ್ಷನ್ಗೆ ಇನ್ನು 2 ವಾರ ಇರೋದು. ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಡ್ರಿ. ಸರಿಯಾಗಿ ಕೆಲಸ ಗೊತ್ತಿರೋರ್ನ ಕರ್ಕೊಂಡು ಬಂದು ಇಲ್ಲಿ ಹಾಕ್ತೀನಿ. ಓಡಾಡ್ಕೊಂಡಿರೋಂಥ ಯೂಸ್ಲೆಸ್ಗಳು. ಈ ಪ್ರಾಬ್ಲಮ್ಗೆ ನಿಮ್ಮಿಂದ ಏನಾದ್ರೂ ಸೊಲ್ಯೂಷನ್ ಸಿಗ್ತಾ? ನನಗೀಗ ರಿಸಲ್ಟ್ ಬೇಕು ಅಷ್ಟೇ. ನೆಕ್ಸ್ಟ್ ವೀಕ್ ಅಂತ ಹೇಳ್ತಿರ್ಬೇಡಿ. ನನಗೆ 2 ದಿನದಲ್ಲಿ ರಿಸಲ್ಟ್ ಬೇಕಷ್ಟೇ. ಯಾರವರು? ಅವ್ರು ಹೋಗ್ಬಿಟ್ರು ಸರ್. ಸಮಸ್ಯೆ ಮಾಡ್ಬೇಕಂತಾನೆ ಕರ್ಕೊಂಬಂದಿದ್ರು. ಅವರು ಬ್ಲೇಡ್ ರಂಗನ್ ಹುಡುಗರು ಸರ್. ಹೋದ್ವಾರ ಅವನ್ನ ಬಾರಲ್ಲಿ ನೋಡಿದ್ವಲ್ವಾ? ಅವನು ಮತ್ತೆ ಡ್ಯಾನಿ. ಈಗ ಅವರು ಪಾರ್ಟಿ ಆಫೀಸಲ್ಲೇ ಇರ್ಬೇಕನ್ಸುತ್ತೆ. ಅವ್ರು ಅಲ್ಲೇ ಇದ್ರೆ ನಾವು ಒಳಗೆ ನುಗ್ಗಕ್ಕಾಗಲ್ಲ. ಹೋಗೋ ಕಡೆ. ಡಿವೈಎಸ್ಪಿ ಮೇಲೆ ಕೈ ಹಾಕಿದ್ದಕ್ಕೆ ನಾನು ಮತ್ತೆ ಬರ್ತೀನಿ. ಈಗ ಬಂದಿರೋದು ನಮ್ಮ ಮಣ್ಣಿನ ಮೇಲೆ ಕೈ ಹಾಕಿದ್ದಕ್ಕೆ. നീയാകും ഗാനത്തെ എന്തെല്ലാം രാഗത്തിൽ പാടുന്നു പ്രകൃതി ദേവി, പാടുന്നു പ്രകൃതി ദേവി. നീയാകും ചിത്രത്തെ Happy birthday to you. Happy birthday to you. Happy birthday dear Manu. Happy birthday to you. Nice cake. ಕೊಡು ಕೊಡು. ಹೇ ಅನಂತಗೊಂದು ಪೀಸ್ ಕೊಡು. ನೀನು ಕೊಡ್ತೀಯ ಅಂತ ಅವ್ನು ವೇಟ್ ಮಾಡ್ತಿದ್ದಾನೆ. ಹಲೋ ಹಲೋ ಸರ್. ಚಿಕ್ಕದ ಕೆಕ್ ಮಾಡಮ್ಮ. ಎಲ್ರಿಗೂ ಕೊಡು. ಇವನು ತಿನ್ಸು. ಕೇಕ್ ಚೆನ್ನಾಗಿದೆ ಅಲ್ವಾ? ಒಂದೇ ಅವನಿಗೂ ಹಾಂ ಸರ್. ಸರ್ ಪಾರ್ಟಿ ಆಫೀಸ್ಗೆ ಗೂಂಡಾಗಳು ಬಂದಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂತು, ಅದಕ್ಕೆ ಹೋಗಿದ್ದಾರೆ. ಅವರು ಸ್ವಲ್ಪ ವೈಲೆಂಟ್ ಆಗಿದ್ದಕ್ಕೆ ಇವನು ಸೆಲ್ಫ್ ಡಿಫೆನ್ಸ್ಗೆ ಅದು ಸರ್ ನಾನು ವಾರ್ನ್ ಮಾಡ್ತೀನಿ ಸರ್. ಎಸ್ ಸರ್. ಸರ್ ನಾನು ಹೇಳಿಲ್ವಾ, ಆ ವಿಷಯದಲ್ಲಿ ನನ್ನ ಕಡೆಯಿಂದ ಯಾವುದು ನಿಧಾನ ಆಗಲ್ಲ ಸರ್. ಎವಿಡೆನ್ಸ್ ಸ್ವಲ್ಪ ಸಾಲಿಡ್ ಆಗಿರಲಿ ಅಂತ ಟ್ರೈ ಮಾಡ್ತಿದ್ದೀವಿ. ಮರ್ಡರ್ ಕೇಸ್ ಅಲ್ವಾ? ಅವನೇ ಸರ್, ಅದರಲ್ಲಿ ಯಾವುದೂ ಡೌಟ್ ಇಲ್ಲ. ಆದರೆ ಅರೆಸ್ಟ್ ಮಾಡೋಕ್ಕೆ ಮುಂಚೆ ಪ್ರಿಪೇರ್ಡ್ ಆಗಿರೋಣ ಅಂತ. ಇಲ್ಲ ಸರ್, ಡಿಲೇ ಏನೂ ಆಗಲ್ಲ ಸರ್. ಅರ್ಥ ಆಯಿತು ಸರ್. ಸರ್ ಹೌದು ಸರ್. ಸರ್ 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 ಅದೇನು ಅಂದರೆ, ವಾಟ್ಸ್ ದ ಸ್ಟೋರಿ? ಕಳೆದ ಏಪ್ರಿಲ್ 13ನೇ ತಾರೀಕು ರಾತ್ರಿ 11:00 ಆಟೋ ಡ್ರೈವರ್ ಆಗಿದ್ದ ಅವನು ತಂಪಿ ನಡೆಸ್ತಾ ಇದ್ದ ಸಾರಾಯಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಕಂಠ ಪೂರ್ತಿ ಕುಡಿತಾನೆ. ಇವಾಗ ನೀನು ಗಾಡಿ ಓಡಿಸೋದು ಬೇಡ, ನಾನು ಡ್ರಾಪ್ ಮಾಡ್ತೀನಿ ಬಿಡು. ನಾನು ಮನೆಗೆ ಹೋಗ್ತಿಲ್ಲ. ಮತ್ತೆ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೊರಟೆ? ತಂಬೇಣ,
ಮದ್ವೆಗೆ ಬೇಕಾಗಿರೋ ಎಲ್ಲ ಏರ್ಪಾಡೆಲ್ಲ ನಾನು ಮಾಡಿದ್ದೀನಿ. ಇರೋದ್ರಲ್ಲೇ ತುಂಬಾ ಒಳ್ಳೆ ಹುಡುಗನ ನಾನು ನನ್ನ ತಂಗಿಗೋಸ್ಕರ ಹುಡುಕಿದ್ದೀನಿ. ಅವ್ರು ಕೇಳಿದ ದುಡ್ಡಿಗೆ ನನ್ನ ಸಂಬಂಧ ಒಪ್ಕೊಳ್ಳೋಕ್ಕೂ ಮುಂಚೆನೆ ಆ ದರಿದ್ರದವನಿಗೆ ಮೊದಲೇ ಹೇಳಿದ್ದೆ 75,000 ರೂಪಾಯಿನ ಆ ಸಮಯದಲ್ಲಿ ಕೊಡಬೇಕು ಅಂತ. ನೀನ್ ಧೈರ್ಯವಾಗಿ ಮಾತು ಕೊಡು ಅಂದಿದ್ಕೆ ನಾನು ಏನು ಯೋಚನೆ ಮಾಡ್ದೆ, ನಾನು ಮಾತು ಕೊಟ್ಟಿದ್ದು. ಅದ್ ನಿನಗೂ ಗೊತ್ತು ತಾನೆ. ಇವತ್ತ ಆ ಕಚಡ ನನ್ ಮಗ ಎಂತ ಮಾತು ಹೇಳ್ತಾ ಇದ್ದಾನೆ ಗೊತ್ತಾ? ದುಡ್ಡು ಕೊಡಕ್ಕಾಗಲ್ಲ ಅಂತಿದ್ದಾನೆ. ಮಾರ್ಟಿನ್ ಸರ, ನಾಳೆ ಅವ್ನು ಹೇಳ್ದಾಗ ಏನಾದ್ರು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಈ ಮದ್ವೆ ನಡೆಯಲ್ಲ. ಈ ಮದ್ವೆ ನಡೆದಿಲ್ಲ ಅಂದ್ರೆ ನಮ್ ಜೀವನನೂ ನಡೆಯಲ್ಲ. ಇಷ್ಟೊತ್ತಲ್ಲಿ ನೀನಲ್ಲಿ ಹೋಗೋದು ಸರಿ ಇಲ್ಲ. ಅವನು ನೇರವಾಗಿ ಮಾರ್ಟಿನ್ ಅವ್ರ ಮನೆಗೆ ಹೋಗ್ತಾನೆ. ದುಡ್ಡಿನ ವಿಚಾರವಾಗಿ ಅಲ್ಲಿ ಮಾತಾಗುತ್ತೆ. ನನಗೆ ಕೊಡ್ತೀನಿ ಅಂದಿದ್ದು 75,000 ನಾಳೆ ಕೊಡ್ಲೇಬೇಕು. ನನಗೆ ನನ್ನ ತಂಗಿ ಮದುವೆ ನಡಿಲೇಬೇಕು. ನಾನು ಹಣ ಕೊಡ್ತೀನಿ ಅಂತ ಯಾರಿಗೂ ಮಾತು ಕೊಟ್ಟಿರ್ಲಿಲ್ಲ. ಆ ಟೈಮ್ನಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿದ್ದೆ. ದುಡ್ಡು ಕೊಡ್ತೀನಿ ಅಂತ ಮಾತು ಕೊಡು ಅಂತ ಹೇಳಿದ್ ನೀನೆಲ್ವೇನೋ ನಾಯಿ. ಕೋಪದಲ್ಲಿ ಕಂಟ್ರೋಲ್ ಇಲ್ದೆ ಮಾರ್ಟಿನ್ ಅವ್ರ ಕುತ್ತಿಗೆನ ಗಟ್ಟಿಯಾಗಿ ಹಿಡಿದು ನೇರವಾಗಿ ಗೋಡೆಗೆ ಜಜ್ತಾನೆ. ಮಾರ್ಟಿನ್ ಬ್ಯಾಲೆನ್ಸ್ ತಪ್ಪಿ ಬೀಳ್ತಾರೆ. ಶೀಬಾ ಗಾಬರಿಯಿಂದ ಅಯ್ಯೋ ಅಂತ ಕಿರ್ಚ್ತಾ ಓಡ್ ಬರ್ತಾರೆ. ಮುರಳಿ ತನ್ನ ಕೈಯಲ್ಲಿದ್ದ ಪೆಪ್ಪರ್ ಸ್ಪ್ರೇನ ಅವ್ರ ಮುಖಕ್ಕೆ ಸ್ಪ್ರೇ ಮಾಡ್ತಾನೆ. ಅವರು ನಿಯಂತ್ರಣ ತಪ್ಪಿ ನೆಲದ ಮೇಲೆ ಬೀಳ್ತಾರೆ. ಅದೇ ಸಮಯದಲ್ಲಿ ಮಾರ್ಟಿನ್ ಎದ್ರು ಅಂತ ಗೊತ್ತಾಗಿದ ತಕ್ಷಣ ಅವ್ರ ಮುಖಕ್ಕೂ ಸ್ಪ್ರೇ ಮಾಡ್ತಾನೆ. ನೆಲದ ಮೇಲೆ ಬಿದ್ದಿದ್ದ ಮಾರ್ಟಿನ್ ಅವ್ರನ್ನ ಸೊಂಟದಲ್ಲಿ ಇಟ್ಕೊಂಡಿದ್ದ ಉದ್ದವಾದ ಸ್ಪೈರಲ್ ಸ್ಕ್ರೂ ಡ್ರೈವರ್ನ ತಗೊಂಡು ಅವ್ರ ಕುತ್ತಿಗೆಗೆ ಚುಚ್ತಾನೆ. ಆಗ ನೆಲದ ಮೇಲೆ ಬಿದ್ದಿದ್ದ ಶೀಬಾ ಎದ್ದೇಳಕ್ ಪ್ರಯತ್ನ ಪಟ್ಟಿದ್ದಾಗ ಅವ್ರ ಎದೆಗೂನು ಮುರುಳಿ 2 ಸರಿ ಚುಚ್ತಾನೆ. ಅದಾದ್ಮೇಲೆ ಮನೆಗೆ ಹೊರಗಡೆಯಿಂದ ಬೀಗ ಹಾಕ್ತಾನೆ. 2 ಡೆಡ್ ಬಾಡಿಗಳನ್ನ ಮನೆ ಹಿಂದ್ಗಡೆ ಇದ್ದ ಜಾಗದಲ್ಲಿ ಹೂತಾಕ್ಬಿಡ್ತಾನೆ. ಅದೇ ಜಾಗದಲ್ಲಿ ಒಂದು ಬೆಕ್ಕು ಸತ್ತು ಅದರಿಂದ ದುರ್ವಾಸನೆ ಬರ್ತಿದ್ರಿಂದ ಡೆಡ್ ಬಾಡೀಸ್ ಇಂದ ದುರ್ವಾಸನೆ ಹೊರಗಡೆ ಬರೋದಕ್ಕೆ ಸಮಯ ತಗೊಳ್ತು. ಅದಾದ ನಂತರ ಕೊಲೆ ನಡೆದು 2 ದಿನ ಆದ್ಮೇಲೆ ಇಬ್ರು ಕಾಣಿಸ್ತಿಲ್ಲ ಅಂತ ಮಾರ್ಟಿನ್ ಅವ್ರ ತಮ್ಮ ನಮ್ಗೆ ಕಂಪ್ಲೇಂಟ್ ಕೊಟ್ಟ ಆದ್ಮೇಲೆನೆ ಡೆಡ್ ಬಾಡೀಸ್ನ ನಾವು ಹುಡ್ಕೋದಕ್ಕಾಯ್ತು. ಅಷ್ಟ್ರ ಒಳಗೆ ತುಂಬಾ ಮುಖ್ಯವಾಗಿರೋ ಎವಿಡೆನ್ಸ್ಗಳು ಕಾಣೆಯಾಗಿದ್ವು. ಮಾರ್ಟಿನ್ ಅವ್ರ ಫೋನು ಕಾಣಿಸ್ತಾ ಇರ್ಲಿಲ್ಲ. ಕೆಲವು ಎವಿಡೆನ್ಸ್ಗಳನ್ನ ಕೊಲೆಗಾರನೇ ನಾಶ ಮಾಡ್ದ. ಸರ್, ದಿಸ್ ಈಸ್ ದ ಸ್ಟೋರಿ. ಆದ್ರೆ ಮಾರ್ಟಿನ್ ತಲೆ ಹಾಕಿದ ಹುಡುಗನ ಕಾಲೇಜಿಂದ ಡಿಸ್ಮಿಸ್ ಮಾಡಿದ್ದಾರೆ. ಅವನೇ ಈಗ ಸ್ಟ್ರಾಂಗ್ ಸಸ್ಪೆಕ್ಟ್. ನಾಳೆ ಅವನ್ನ ವಿಚಾರಣೆ ಮಾಡಕ್ ಬರೋದಕ್ಕೆ ಹೇಳಿದೀನಿ. ಸಸ್ಪೆಕ್ಟೇ, ಆದ್ರೆ ಸ್ಟ್ರಾಂಗ್ ಅಲ್ಲ. ಅವನ ಹತ್ರ ಮೋಟಿವ್ ಇದೆ ಅಂತ ನಾವು ಹೇಳ್ಬೋದೇ ಹೊರತು ಅವನ ಪರವಾಗಿ ಯಾವ ಎವಿಡೆನ್ಸು ಇಲ್ಲ. ಅದು ಮಾತ್ರ ಅಲ್ಲ ಸರ್, ಈ ಮುರಳಿ ಅವ್ರ ತಂಗಿ ಮದುವೆಗೆ ದುಡ್ಡಿನ ಸಹಾಯ ಮಾಡ್ತೀನಿ ಅಂತ ಮಾರ್ಟಿನ್ ಒಪ್ಕೊಂಡಿರೋ ವಿಷಯ ಅವ್ನು ಕೊಟ್ಟಿರೋ ಮೊದಲೇ ಸ್ಟೇಟ್ಮೆಂಟ್ ಅಲ್ಲಿದೆ ಸರ್. ಅವನು ಕೊನೆ ಮೂಮೆಂಟ್ ಅಲ್ಲಿ ಕೈ ಎದ್ದ ಸರ್. ಮದುವೆ ಬೇರೆ ಮುರಿದೋಯ್ತು. ದುಡ್ಡಿಂದೇ ಸರ್ ಸಮಸ್ಯೆ. ಹಾಗಾದ್ರೆ ನಾವು ಹೇಳಿದ್ದು ಮೋಟಿವ್ ತಾನೆ? ಮುರಳಿ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿದ್ದ ಸರ್. ಅವನು ಮತ್ತೆ ಉಳಿದವರು ಕೊಟ್ಟಿರೋಂಥ ಸ್ಟೇಟ್ಮೆಂಟು ಎಲ್ಲನೂ ಆಗಿದೆ ಸರ್. ಮತ್ತೆ ಶೀಬಾ ಅವರು ಶಾಪಿಂಗ್ ಹೋಗಿರೋದು ಕೂಡ ಅವನ ಆಟೋದಲ್ಲೇ ಸರ್. ಅವ್ರ ಮನೆಯ ಮೂಲೆ ಮೂಲೆನೂ ಅವನಿಗೆ ಗೊತ್ತು. ಮಾರ್ಟಿನ್ ಬ್ರದರ್ ಸ್ಟೇಟ್ಮೆಂಟಲ್ಲೂ ಹಾಗೆ ಇದೆ. ಮತ್ತೆ ಸತ್ ಹೋದ 2 ಬಾಡಿಗಳಲ್ಲೂ ಇದ್ದಿದ್ದು ಪಂಚರ್ ಹೋಲ್ಸ್ಗಳು ಸರ್. ಹಾಗಿರ್ಬೇಕಾದ್ರೆ ಮರ್ಡರ್ ಮಾಡೋದಕ್ಕೆ ಬಳಸಿರುವಂತ ವೆಪನ್ನು ಸ್ಪೈರಲ್ ಶೇಪಲ್ಲಿರೋ ಉದ್ದವಾದ ಸ್ಕ್ರೂ ಡ್ರೈವರ್ ಇರಬೇಕು. ಮುರಳಿ ತರ ಒಬ್ಬ ಮಾಮೂಲಿ ಆಟೋ ಡ್ರೈವರ್ಗೆ ಆ ತರ ಸ್ಕ್ರೂ ಡ್ರೈವರ್ ಇರೋದು ಸಾಧ್ಯತೆ ಇದೆ. ಅವನ್ ಸ್ಟೇಟ್ಮೆಂಟ್ ಅಲ್ಲಿ ಆ ತರದ್ 1 ಪಾಯಿಂಟು ಇಲ್ಲ. ಸಂದೇಹ ಪಡಕ್ಕಾಗಲ್ಲ. ಆ ತರ ಎಲ್ಲ ನಂಬಕ್ ಶುರು ಮಾಡಿದ್ರೆ ಅವನ್ ಸುಳ್ಳು ಹೇಳ್ತಾ ಇಲ್ಲ. ನಾನೇ ರೆಕಾರ್ಡ್ ಮಾಡಿದ್ದು. ನಾವು ಫೀಲಿಂಗ್ಸ್ ನೋಡ್ತಾ ಕೂರಕ್ಕಾಗಲ್ಲ. ಆನ್ಸರ್ಸ್ ಬೇಕು ನಮ್ಗೆ. ಗೊತ್ತು, ಆದ್ರೆ ಆ ಉತ್ತರನ ನಾವೇ ಸೃಷ್ಟಿ ಮಾಡಬಾರ್ದು ಸರ್. ನೀನು ಕ್ವಾರ್ಟರ್ಸ್ಗೆ ಹೋಗ್ತಿದ್ಯಾ? ನಾನು ಬೆಳಗ್ಗೆ ಹೋಗ್ತೀನಿ. 4 ಸರ್ಜರಿನ ನಾಳೆ ಪೋಸ್ಟ್ಪೋನ್ ಮಾಡಿದ್ದೆ. ಇಲ್ಲ ಅಂದ್ರೆ ಇನ್ನೂ ಒಂದಿನ ಇಲ್ಲೇ ಇರುತ್ತೆ. ಅದು ಯಾವಾಗ್ಲೂ ನಡೆಯೋ ವಿಷಯ ತಾನೆ. ಓಕೆ ಓಕೆ ಬಾಯ್. ಸರಿ ಸರಿ ಬಾಯ್, ನಾನು ಬರ್ತೀನಿ. ಬಾಯ್ ಬಾಯ್. ಬರ ಬರ ಬರ. ಮನೆ ಕಡೆ ಬರ್ತಾನೆ ಇಲ್ವಲ್ಲ, ಮಕ್ಕಳೆಲ್ಲ ಕೇಳ್ತಿದ್ದಾರೆ. ನಾನು ಈಗ ತಾನೇ ಜಾಯ್ನ್ ಆಗಿದ್ದೀನಿ. ಅದಕ್ಕೆ ಒಂದು ಹೆಜ್ಜೆ ಕೂಡ ಬಂದು ನೋಡಕ್ಕಾಗಲ್ವಾ? ಮತ್ತೆ ಕೇಳಿಲ್ಲ, 23ಕ್ಕೆ ತಾನೆ ಸುಂದರೇಶ್ ಅವ್ರ ಮಗು ಪೋಕ್ಸೋ ಕೇಸ್ ಹಿಯರಿಂಗ್. ಅವತ್ತು ಸಿಗೋಣ. ನೋಡಿದ್ರಾ, ಕೋರ್ಟಲ್ಲಿ ನಿಂತ್ಕೊಂಡು ಹೇಳೋ ತರ ಹೇಳ್ತಿದಾರಲ್ವಾ? ಸುಮ್ನಿರೋ. ಅಲ್ವೋ, ನಿನ್ನಿಂದನೇ ಅವ್ರಿಗಿನ್ನೂ ಬೇಲ್ ಸಿಕ್ಕಿಲ್ಲ. ಆಗಾಗ ಸ್ವಲ್ಪ ಲೂಸ್ ಬಿಡಯ್ಯ. ಆಯ್ತಪ್ಪ. ಸರಿ ಕಣೋ. ಬಾಯ್ 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 ಬಾಯ್. ಈಗ ಪ್ಲಾನ್ ಏನು? ಲೂಡೋ ಆಡೋಣ.
ಒಳ್ಳೆ ಐಡಿಯಾ. ಇಲ್ಲೇ ಮೇಲ್ ಬಾ. ನಾನೀಗ ಬಂದೆ. ಆಟ ಆಡ್ಬೇಕು ಅಂತಿದ್ವಿ ನಾವು. ನೋಡೀಗ ಮಳೆ ಶುರುವಾಯ್ತು. ಈಗ ನೀವಿಬ್ರು ಅವ್ರ ಮಾತನ್ನೇ ಕೇಳ್ಕೊಂಡಿರಿ. ಕೋಬ್ರಾ, ಪ್ಯಾಂಥರ್, ಜೀಬ್ರಾ. ಡೆಲ್ಟಾ 1 ಆನ್ಸರಿಂಗ್. ಡೆಲ್ಟಾ 1 ಕಂಟ್ರೋಲ್. ಸರ್, ಟೈಗರ್ ಇದೆ ಅಂತ ಇನ್ಸ್ಟ್ರಕ್ಷನ್ ಇದೆ. ಟೂರಿಸ್ಟ್ ಇರುವಂತ ಹೋಟೆಲ್ಗಳು ಅಕ್ಕಪಕ್ಕ ಜಾಗಗಳನ್ನ ಚೆಕ್ ಮಾಡಬೇಕು ಸರ್. ಅರ್ಥ ಆಯ್ತು ರೋಜರ್. ಆ ಕಾರ್ ವಿಷಯ ಏನಾಯ್ತು? ಇನ್ನೂ ಡಿಸೈಡ್ ಮಾಡಿಲ್ಲ. ಒಂದೆರಡು ಟೆಸ್ಟ್ ಡ್ರೈವ್ ಮಾಡಿದ್ದೀನಿ. ಸ್ವಿಫ್ಟ್ ತಗೋ, ನಮ್ಮ ರೋಡ್ಗಳಿಗೆ ಅದೇ ಬೆಸ್ಟ್. ಅವರೆಲ್ಲ ಕೆಟ್ಟ ಆಫೀಸರ್ಸ್ ಅಲ್ಲ. ಮುರಳಿನೇ ಅದು ಮಾಡಿರೋದು ಅಂತ 100% ಕನ್ವಿನ್ಸ್ಡ್ ಆಗಿದ್ದಾರೆ. ಅವರಷ್ಟೇ ಅಲ್ಲ, ನಾನು ಕೂಡ. ಇದೆಲ್ಲ ಏನೂ ಇಲ್ಲದೆ ನಾವು ಸುಮ್ಮನೆ ಇನ್ನೋಸೆಂಟ್ನ ಫ್ರೇಮ್ ಮಾಡಲ್ಲ, ಅವರಾಗಲಿ ನಾನಾಗಲಿ. ನಾನಿವತ್ತು ಹೇಳಿದ್ನಲ್ಲ ಅಣ್ಣ, ನನಗೆ ಲಾ ಬೇಡ ಅಂದಮೇಲೆ ಪೊಲೀಸ್ ಸರ್ವಿಸಿಗೆ ಜಾಯ್ನ್ ಆಗಿ ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಆಗಿರ್ಬೇಕಂತ ನಾನೇ ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ. ನಿಮ್ಮನ್ನು ನೋಡೇ ನಾನು ಈ ತೀರ್ಮಾನ ತಗೊಂಡಿದ್ದು. ನಿಮ್ಮಿಂದನೇ ಅಲ್ವಾ ಎಲ್ಲ ಕಲ್ತಿದ್ದು. ಇಲ್ಲಾಂದಿದ್ರೆ ಅಪ್ಪನ ಜಾಗದಲ್ಲೇ ನಾನು ವ್ಯವಸಾಯ ಮಾಡ್ಕೊಂಡಿರ್ಬೇಕಾಗಿತ್ತು. ಆದರೆ ಈಗ ಏನೋ ಕನ್ಫ್ಯೂಸ್ಡ್ ಆಗಿದ್ದೀವಿ. ನಾನು ಕೋವಲಮಲ್ಲಿ ಎಸ್ಐ ಆಗಿದ್ದಾಗ ಒಬ್ಬ ಮನುಷ್ಯ ಒಂದು ಮಗುನ ಹರಾಸ್ ಮಾಡಿ ಚುಚ್ಚಿ ಸಾಯಿಸಿದ್ದ. ನಾವು ಅವನನ್ನು ಹಿಡಿದ್ವಿ, ಆದರೆ ಕೋರ್ಟ್ ಅವನನ್ನು ಫ್ರೀ ಆಗಿಬಿಡ್ತು. ಯಾಕೆ ಗೊತ್ತಾ? ಕೊಲೆ ಮಾಡೋದಕ್ಕೆ ಬಳಸಿದ್ದ ಚಾಕುನ ಪೊಲೀಸ್ ರಿಕವರ್ ಮಾಡಲಿಲ್ಲ ಅಂತ. ಹೇಗೆ ಸಾಧ್ಯ ಆಯಿತು? ಕೊಲೆ ಮಾಡಿದ ತಕ್ಷಣ ಚಾಕುನ ಸಮುದ್ರಕ್ಕೆ ಎಸ್ತಿದ್ದಾನೆ. ಅವನು ಫ್ರೀ ಆಗೋದ. ನನಗೆ ಟ್ರಾಫಿಕ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಆವತ್ತಿನ ಅಡಿಷ್ನಲ್ ಎಸ್ ಐ ಹನೀಫಾ ನನ್ನ ಹತ್ರ ಒಂದು ಮಾತು ಹೇಳಿದರು. ಆ ಚಾಕು ಇಲ್ಲಿದ್ರೇನು, ನಾವೇ ಒಂದು ಚಾಕು ಪ್ಲ್ಯಾಂಟ್ ಮಾಡೋಣ ಅಂತ. ಅದನ್ನು ಮಾಡದೇ ಇದ್ದಿದ್ದರಿಂದ ಮುಟ್ಟಾಳ ಆದವನು ನಾನು. ಅವತ್ತು ಡಿಸೈಡ್ ಮಾಡಿದೆ, ಯಾವ ಕ್ರಿಮಿನಲ್ನ ಮಾಸ್ಟರ್ ಪ್ಲಾನಿಂದನೂ ನಾವು ಸಫರ್ ಆಗಬಾರ್ದು ಅಂತ. ನಮ್ಮ ಕೆರಿಯರ್ ನಮ್ಮ ಜವಾಬ್ದಾರಿ. ಈ ಎಲೆಕ್ಷನ್ನಲ್ಲಿ ರೂಲಿಂಗ್ ಪಾರ್ಟಿ ಸೋತ್ರೆ ನಾವ್ಯಾರೂ ಈ ಜಿಲ್ಲೆಯಲ್ಲಿ ಉಳ್ಕೊಳ್ಳಲ್ಲ. ಪವರ್ ನಿಜವಾದ ಯೂನಿಫಾರ್ಮ್ ಕಣೋ. ಯಾವ ರಾಸ್ಕಲ್ಲೂ ಬರಲ್ಲ ನಮ್ಮನ್ನು ಕಾಪಾಡೋದಕ್ಕೆ. ಆದರೆ ಅವನೇ ಈ ಕೊಲೆ ಮಾಡಿದಾನ ಅಂತ? ಅವನೇನೆ. ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್, ಮೋಟಿವ್, ಬೇರೆ ಯಾವ ಸಸ್ಪೆಕ್ಟ್ದು ಎವಿಡೆನ್ಸ್ ಇಷ್ಟು ಸ್ಟ್ರಾಂಗ್ ಇಲ್ಲ. ಅವನೇನೋ ಕಣ್ಣಲ್ಲಿ ನೀರು ಹಾಕೊಂಡು ಕತೆ ಹೇಳ್ದ ಅಂತ ನೀನು ಅವ್ನು ಟ್ರ್ಯಾಪಿಗೆ ಬಿದ್ದ. ನಿಜವಾದ ಕ್ರಿಮಿನಲ್ನ ಲಕ್ಷಣನೇ ಅದು. ಡೋಂಟ್ ಬಿ ಫೂಲಿಶ್. ಎಕ್ಸ್ಪೀರಿಯನ್ಸ್. ಪೊಲೀಸ್ ಅವ್ರದ್ದೊಂದು ಸ್ಪೆಷಾಲಿಟಿ ಇದೆ. ಎಕ್ಸ್ಪೀರಿಯನ್ಸಿಂದ 6th ಸೆನ್ಸ್ ಸಿಗುತ್ತೆ. ಅದು ಬರೀ ಗೆಸ್ಸಿಂಗ್ ಅಲ್ಲ. ಒಂದು 5 ವರ್ಷ ಆಗಲಿ ನಿಂಗೂ ಗೊತ್ತಾಗುತ್ತೆ. ನನ್ನ ನೋಡಿ ಕಲಿತಾ ಇರು, ಅಷ್ಟು ಮಾಡಿ ಸಾಕು. ಏನಾಯ್ತು? SP ಕಾಲ್ ಮಾಡಿದ್ರು 3-4 ಸಲ. ಅಣ್ಣ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ಇವತ್ತು ಜಾಸ್ತಿ ಆಗೋಯ್ತಲ್ವಾ, ಟೆನ್ಷನ್ ಆದರೆ ನಿಂಗೆ ಗೊತ್ತಲ್ವಾ. ಇಲ್ಲಿ ನೋಡು, ಅವ್ರ ಮೆಸೇಜ್ ಕೂಡ ಹಾಕಿದ್ದಾರೆ. ನಾಳೆ ಬೆಳಿಗ್ಗೆ SP ಆಫೀಸ್ ಮುಂದೆ ಗಲಾಟೆನೋ ಸಮಸ್ಯೆನೋ ನಡೆಯುತ್ತೆ ಅಂತ ಸ್ಪೆಷಲ್ ಬ್ರಾಂಚು ರಿಪೋರ್ಟ್ ಮಾಡಿದೆ. ಅದೇ ಆ ಮರ್ಡರ್ ಕೇಸ್ ವಿಷಯವಾಗಿ. ಅರ್ಜೆಂಟ್ ಇದ್ರೆ ನಿಮ್ಮ ಅಣ್ಣನ ಎಬ್ಬಿಸ್ತೀನಿ. ಬೇಡ, ಅವ್ರು ಮಲ್ಕೊಳ್ಳಿ. ನೀವು ಹೋಗಿ ಮಲ್ಕೊಳ್ಳಿ, ನಾನು ನೋಡ್ಕೋತೀನಿ. ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ. ಪ್ರಮೋದ್, ನೀವು ಅವನ ಹತ್ರ ಹೋಗಿ ಬೆಣ್ಣೆ ಥರ ಮಾತಾಡ್ಕೊಂಡು ಕರ್ಕೊಂಬನ್ನಿ. ಅವನು ನಿಮ್ಮನ್ನು ನಂಬ್ತಾನೆ.
ಮುರಳಿ ಅಯ್ಯೋ ಸರ್ ಸರ್ ನೀವೇನು ಇಷ್ಟೊತ್ತಲ್ಲಿ ಬನ್ನಿ ಸರ್. ಈಗ ನನ್ನ ಜೊತೆ ಬಾ. ಸರ್ ಬಾ. ಬಾರೋ ಬಾ. ಏನ್ ಸರ್? ನಿನ್ನ ಹತ್ರ ಒಂದೆರಡು ಪ್ರಶ್ನೆಗಳನ್ನ ಕೇಳಬೇಕು. ಯಾವ್ದ್ರ ಬಗ್ಗೆ ಸರ್? ನೀನ್ ಬಾರೋ. ನಡೆಯೋ ಸುಮ್ಮನೆ ಸರ್ ನಡೆಯೋ ಸರ್ ಬಿಡಿ ಸರ್. ಸರ್ ಮಾತಾಡೋಣ ಸರ್. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಸರ್? ನನ್ನ ಬಿಡಿ ಸರ್. ಹತ್ತು ಸರ್ ನಾನೇನ್ ಮಾಡ್ದೆ ಸರ್? ಸುಮ್ಮನೆ ಕೂತ್ಕೋ ಸರ್. ನಾನೇನ್ ಮಾಡ್ದೆ ಸರ್? ಸರ್ ನನ್ನ ಬಿಡಿ ಸರ್. ಸರ್ ಏನ್ ಮಾತಾಡಬೇಡ ಸುಮ್ಮನೆ ಇರು ಸರ್. ಸರ್ ಬಿಟ್ಟು ಬಿಟ್ಬಿಡಿ ಸರ್. ನನ್ನ ಸರ್ ನಾನೇನ್ ಮಾಡ್ದೆ ಸರ್? ಸರ್ ನನ್ನ ತಂಗಿ ಒಬ್ಬಳೇ ಇದ್ದಾಳೆ ಸರ್. ನಿಂಗೆ ಹೇಳೋದು ಅರ್ಥ ಆಗೋದಿಲ್ಲ ಸರ್. ಸರ್ ಸರ್ ಏನ್ ಮಾಡ್ದೆ ಸರ್ ನಾನು? ಸರ್ ನನ್ನ ಬಿಡಿ ಸರ್. ಸರ್ ಹೇಳೋದು ಕೇಳಿ ಸರ್. ಇಳಿಯೋ ಬಾ. ಇಲ್ಲಿಗೆ ಸುಮ್ಮನೆ ಬಾರೋ. ಬಾಯಲ್ಲಿ ನಾನು ಮೊದಲು ಹೋಗ್ತೀನಿ. ಏಟು ತುಂಬಾ ಆಳವಾಗಿ ಬೀಳ್ಬೇಕು. ಒಂದು ಬಿಡದೆ ಎಲ್ಲಾನು ಹೇಳ್ಬೇಕು, ಇಲ್ಲ ಅಂದ್ರೆ ನಿನ್ನ ತಲೆ ಕೆಳಗಾಗಿ ನೇತಾಕ್ಬಿಡ್ತೀವಿ. ಎಲ್ಲೋ ಬಚ್ಚಿಟ್ಟಿದ್ಯಾ ಹೇಳೋ ಅಂದ್ರೆ. ಸಾಕು ಸರ್, ಅವ್ನು ಹೇಳ್ತಾನೆ. ಲೇ ಮುರಳಿ, ಅವತ್ ರಾತ್ರಿ ನಿನ್ನ ಪುತ್ತಂಪಾಡ ಏರಿಯಾದಲ್ಲಿ ಕೆಲವರು ನೋಡಿದಾರಂತೆ. ಅಲ್ಲಿ ಏನಾದ್ರೂ ಬಚ್ಚಿಟ್ಟಿದೆ ಅಂತ ಹೇಳ್ಬಿಡು. ಸರ್ 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 ಅವ್ನು ಹೇಳ್ತಾನೆ. ಲೇ ಮುರಳಿ, ಯಾಕೋ ಈ ತರ ಹೊಡ್ಸ್ಕೊಂಡು ಸಾಯ್ತಾ ಇದ್ಯಾ? ತಗೋ ಸ್ವಲ್ಪ ನೀರು ಕುಡಿ. ನನ್ನ ಹತ್ರ ಹೇಳು, ಪುತ್ತಂಪಾಡಂ ಏರಿಯಾದ ಹತ್ರ ಸ್ವಲ್ಪ ಯೋಚನೆ ಮಾಡಿ ಹೇಳು. ಏ ಕುಡಿಯೋ. ಸರ್, ನಾವು ಇವನು ನಿಖಿಲ್, ಮಾರ್ಟಿನ್ ಸರ್ನ ಸ್ಟೂಡೆಂಟ್. ಬರೋದಕ್ಕೆ ಹೇಳಿದ್ರಂತೆ. ಊರಿಂದ ಬರೋ ಬಸ್ಸು ಸ್ವಲ್ಪ ಬೇಗ ಬಂದ್ಬಿಡ್ತು. ನೀವು ಹೋಗಿ ಹೋಗಿ ಅನ್ನಲ್ಲ. ಸರಿ ಸರ್. ಸರಿಯಾಗಿ ಹುಡುಕು. ಇಲ್ಲೇನೋ ಸರ್, ಸಿಕ್ತು.
ಎಲ್ಲರನ್ನು ಹೊಡೆದು ಕಳ್ಸಿ, ಅವ್ರನ್ನೆಲ್ಲ ಹೊಡೆದು ಕಳ್ಸಿ. ನಮ್ಮೆಲ್ಲರ ಪ್ರೀತಿಯ ಮತಬಾಂಧವರೇ, ಈ ನಮ್ಮ ಮಣ್ಣಿನ ಮಗನಾದಂತಹ ಸಹೋದರ ಸುಧಾಕರ್ ಶ್ರೀವತ್ಸಂ ಅವರು ವಾಹನದಲ್ಲಿ ನಿಮ್ಮನ್ನ ನೋಡೋದಕ್ಕೆ ಅಂತಾನೆ ಬರ್ತಾ ಇದ್ದಾರೆ. ಹಿಂದಕ್ಕೆ ಹೋಗೋ. ಹೋಗೋ ಕೂಡ ಅವರಿಗೆ ಅತ್ಯಮೂಲ್ಯವಾದದ್ದು. ನಿಮ್ಮೆಲ್ಲರ ಸೈಡ್ಗೆ ಹೋಗೋ. ಪ್ರೀತಿಗೆ ಅವರು ಆಭಾರಿಯಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಈ ಮಣ್ಣಿನ ಮಗ ಸುಧಾಕರನ್ ಶ್ರೀವತ್ಸನ್ ಅವರು ನಿಮಗಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ. ಹತ್ರ ಬನ್ನಿ. ತಗೊಳ್ಳಿ ಅಣ್ಣ, ನೀವೇ ತಗೊಳ್ಳಿ ಅಣ್ಣ. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ. ನೀವೇ ತಗೊಳ್ಳಿ, ಮೊದಲು ನೀವೇ ಗಾಡಿ ಓಡಿಸೋಣ. ಸ್ವಲ್ಪ ಜರುಗಿ. ಪರವಾಗಿಲ್ಲ ಕಣ, ಪಿಕಪ್ ಇದೆ. ಹಾಗಾದ್ರೆ ಕೈ ಕೊಡಿ. ಇನ್ಮೇಲೆ ಬಿಸಿಲಲ್ಲಿ ಬೈಕಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಏಯ್, ಅವನೇ ಅಲ್ವಾ ನನ್ನ ಫಸ್ಟ್ ಲವ್. ಈವ್ನಿಂಗ್ ಪಾರ್ಟ್ ಟೈಮ್ ಕೆಲಸದಲ್ಲಿ ಟ್ಯೂಷನ್ ಹೇಳ್ಕೊಟ್ಟು ಆ ದುಡ್ಡಲ್ಲಿ ತಗೊಂಡಿದ್ದ ಗಾಡಿ ಅಲ್ವಾ. ಆ ಗಾಡಿನ ನಾನು ಯಾವತ್ತೂ ಬಿಡಲ್ಲ. ಇದು ಯಾವುದೋ ಒಂದು ದಿವಸಕ್ಕೆ. ಕಲರ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ, ಮತ್ತೆ ಒಳ್ಳೆ ಲೆಗ್ ಸ್ಪೇಸು. ಆದ್ರೂ ಇನ್ನು ದೊಡ್ಡ ಕಾರೇ ತಗೋಬಹುದಿತ್ತು. ಬೆನ್ಸ್ ಬುಕ್ ಮಾಡಿದ್ದೆ, ಕಲರ್ ಸಿಗ್ಲಿಲ್ಲ ಅಷ್ಟೇ. ಇದಕ್ಕೆ EMI ಕಟ್ಟಬೇಕು. ಒಂದು 4 ಜನ NRI ಕಾಂಟ್ರಾಕ್ಟರ್ನ ಇಟ್ಕೊಂಡ್ರೆ ಒಳ್ಳೆ ಇನ್ಕಮ್. ಏಯ್, ಜಾಸ್ತಿ ಮಾತಾಡ್ಬೇಡ. ಫೋನಲ್ಲಿ ಮಾತಾಡುವಾಗ ಕೇರ್ಫುಲ್ ಆಗಿ ಮಾತಾಡಬೇಕು, ಅರ್ಥ ಆಯ್ತಾ? ಇದನ್ನ ಕ್ವಾರ್ಟರ್ಸ್ ತಗೊಂಡು ಹೋಗ್ತಾ ಇದೆ ತಾನೆ? ಹಾ, ನಾಳೆ ಇವ್ರನ್ನ ಸ್ಕೂಲು ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಅದಾದ್ಮೇಲೆ ತಗೊಂಡು ಹೋಗ್ತೀನಿ. ಮೇಡಮ್, ಇಷ್ಟು ಚಿಕ್ಕ ಗಾಡಿಲಿ ಕಾಲೇಜಿಗೆ ಹೋಗ್ಬೋದಾ? ಹೊಸ ಕಾರ್ ತಗೊಂಡಿದ್ದಕ್ಕೆ ನಿಮಗೆಲ್ಲ ಟ್ರೀಟ್ ಕೊಡಿಸ್ಬೇಕು. ಲಂಚ್ಗೆ ಎಲ್ಲಿಗೆ ಹೋಗೋಣ? ಏನ್ ವಿಷಯ ಪ್ರಮೋದ್? ಲಂಚ್ಗೆ ಲಾವಿಶಿಗೆ ಹೋಗೋಣ. ಆಯ್ತು. ಓಕೆ. ನಿನ್ನೆ ರಾತ್ರಿ ತಿರುಮಲ ಏರಿಯಾದಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇದ್ವಿ. ಅವಾಗೊಂದು ಗಾಡಿ ಬಂತು, ಡಸ್ಟರ್ ಕಾರು. ನೋಡ್ತಿದ್ದ ಹಾಗೆ ಕುಡ್ದಿದ್ದಾನೆ ಅಂತ ಗೊತ್ತಾಯ್ತು. ಎಲ್ಲಿಂದ ಬಂದಿದ್ದಾನೆ ಏನು ಅಂತ ಎಲ್ಲ ವಿಚಾರಿಸಿದಕ್ಕೆ ಸಂಬಂಧ ಇಲ್ದಿರೋ ಥರ ಅವನು ಮಾತಾಡ್ತಿದ್ದ. ಆ ಗಾಡಿನ ಅವನು ಕದ್ಕೊಂಡು ಬಂದಿರಬೇಕು ಅಂತ ನನಗೆ ಸಂದೇಹ. ಅವನ್ನ ಗಾಡಿಯಿಂದ ಕೆಳಗಡೆ ಇಳಿಸಿ ನಾವು ಗಾಡಿ ಒಳಗಡೆ ಹೋಗಿ ಡ್ಯಾಶ್ ಬೋರ್ಡ್ನ ನೋಡಿದಾಗ ಈ ಪೆಪ್ಪರ್ ಸ್ಪ್ರೇ ಸಿಕ್ತು. ಹಾಗೆ ಇದೊಂದು ಸಂಶಯ ಬಂದಿದ್ದಕ್ಕೆ ನಾನು ಫೋನ್ ಆನ್ ಮಾಡಿ ಈ ಫೋನಿಂದ ನನ್ನ ಫೋನ್ಗೆ ಡಯಲ್ ಮಾಡಿದೆ. ಆಗ ನೋಡಿದ್ರೆ ಕೊಲೆ ಆಗಿರೋಂಥ ಮಾರ್ಟಿನ್ ನಂಬರು. ಇದೇ ಮಿಸ್ ಆಗಿರೋ ಆ ಫೋನ್ ಸರ್. ಅವನು ಕಾಣದೇ ಇರೋ ಹಾಗೆ ಈ ಫೋನ್ ತಗೊಂಡು ಪಾಕೆಟ್ಗೆ ಹಾಕೊಂಡೆ. ಮತ್ತ ಮನುಷ್ಯ ರ್ಯಾಶ್ ಡ್ರೈವಿಂಗ್ ಅಂತ ಫೈನ್ ಹಾಕಿ ಕಳಿಸಿದ್ವಿ. ಬಿಟ್ಬಿಟ್ಟಿದ್ದೀರಾ? ಟೀಮಲ್ಲಿ ಬೇರೆ ಯಾರಿದ್ರು? ಆ ಟೈಮಲ್ಲಿ ನಾನು ಒಬ್ಬನೇ ಸರ್ ಇದ್ದಿದ್ದು. ನನಗೆ ಸಂದೇಹ ಬರ್ತಿದ್ದಾಗೆ ಉಳಿದವ್ರನ್ನ ಬೇರೆ ವೆಹಿಕಲ್ನ ಚೆಕ್ ಮಾಡಿ ಅಂತ ಕಳಿಸ್ಕೊಟ್ಬಿಟ್ಟೆ. ನಮ್ಮ ಸಸ್ಪೆಕ್ಟ್ ಲಿಸ್ಟಲ್ಲಿರೋರು ಯಾರಾದರೂ? ಇಲ್ಲ ಸರ್, ಅವನ ಹೆಸರು ಚಂದ್ರನ್ ಪಿಲ್ಲೈ. ಲೈಸೆನ್ಸಲ್ಲಿ ಹಾಗೆ ಇತ್ತು. ಬೈ ಚಾನ್ಸ್ ಈ ಕೇಸ್ ಬಗ್ಗೆ ನೀನೇನಾದ್ರೂ ಹೇಳಿದ್ಯಾ ಅಥವಾ ಅವನೇನಾದ್ರೂ ಕೇಳಿದ್ನಾ? ಇಲ್ಲ ಸರ್, ನಾನು ಯಾವ ಲೀಡಿಂಗ್ ಕ್ವಶನ್ ಕೇಳಲಿಲ್ಲ. ಕನ್ಫೆಷನ್ ಆಯ್ತು ಅಂದ್ರೆ. ಕನ್ಫೆಷನ್ ಆದ್ರೆ ಅವನ್ನ ಕಸ್ಟಡಿಗೆ ತಗೋಬೋದಲ್ವಾ ಸರ್? ಕಸ್ಟಡಿಗೆ ತಗೊಂಡು ಕ್ರೈಮ್ ಸೀನಲ್ಲಿ ಕಳೆದೋಗಿರೋ ಮೊಬೈಲ್ನ ರಿಕವರಿ ಮಾಡಿದೀವಲ್ವಾ? ಅದಲ್ಲದೆ ಈಗ ನಮಗೆ ಪೆಪ್ಪರ್ ಸ್ಪ್ರೇ ಬೇರೆ ಸಿಕ್ಕಿದೆಯಲ್ಲ. ಸೆಷನ್ಸ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ವಿಟ್ನೆಸ್ ಎಕ್ಸಾಮಿನೇಷನ್ ಮುಗಿತಾ ಇದೆ. ನಾವಿನ್ನೇನು ಮಾಡೋಕ್ಕಾಗಲ್ಲ. ಮುರಳಿ ಅಗೇನ್ಸ್ಟ್ ಎವಿಡೆನ್ಸ್ ಪ್ರೆಸೆಂಟ್ ಮಾಡಿದ್ರೆ ಎಕ್ಸ್ಪ್ಲನೇಷನ್ ಏನು ಕೊಡ್ತೀಯಾ? ಅವನು 3.5 ತಿಂಗಳಿಂದ ಜೈಲಲ್ಲಿದ್ದಾನೆ. ಅದ್ರ ಬಗ್ಗೆ ಯಾರು ಜವಾಬ್ದಾರಿ ತಗೋತಾರೆ? ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡಿ ದಯವಿಟ್ಟು. ಈ ಥರ ಹೇಳಬೇಕು ಅನ್ಕೊಂಡಿದ್ಯಾ? ಕಾಕಿ ಬಿಚ್ಚಿಟ್ಟು ಜೈಲ್ಗೆ ಹೋಗ್ಬೇಕಾಗತ್ತೆ. ನಾನು, ನೀನು, ಎಲ್ಲಾರೂ. ನಾವೀಗ ಏನ್ ಮಾಡೋದು? ನಾನು, ನೀವು ಈ ರೂಮಲ್ಲಿ ಇರೋರಿಲ್ಲ. ರ್ಯಾಶ್ ಆಗಿ ನೆಗ್ಲಿಜೆಂಟ್ ಆಗಿ ಡ್ರೈವ್ ಮಾಡ್ದ ಅಂತ ಪೆಟ್ಟಿ ಕೇಸ್ ಹಾಕೋಣ. ಇದ್ರ ಮೇಲೆ ಜಾಸ್ತಿ ಏನು ಯೋಚನೆ ಮಾಡಬೇಡ. ಮತ್ತೆ ಮುರುಳಿ ಅವನು ಹೊರಗಡೆ ಬರ್ಲಿ, ನಾವು ಅವನಿಗೆ ಸಹಾಯ ಮಾಡೋಣ. ಹೌದು ಸರ್, ಇಲ್ಲಾಂದ್ರೆ ಎಲ್ಲರೂ ಸಿಕ್ಕಾಕೋತೀವಿ. ಇದನ್ನ ಇಲ್ಲೇ ಮರ್ತು ಬಿಡೋಣ. ಇನ್ಮುಂದೆ ಕ್ರೈಮ್ ನಡೆದಾಗ ಪೊಲಿಟಿಕಲ್ ಪ್ರೆಷರ್ ಅಂತ ಹೇಳಿ ಕೈಗೆ ಸಿಕ್ತವ್ರನ್ನ ಅಪರಾಧಿ ಮಾಡ್ತೀರಾ? ಇದೇ ಅಲ್ವಾ ಮರಾರಣ ಸಿಸ್ಟಮ್ ಅಂದ್ರೆ? ಹಾಗೇನೆ
ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್. ಮಿನಿಸ್ಟರ್ಸು, ಪಾಲಿಟಿಷಿಯನ್ಸು, ಎಲೆಕ್ಷನ್ಸು ಸರಿಯಾಗಬೇಕು. ಅಲ್ಲಿವರೆಗೂ ಏನು ಸರಿಯಾಗಲ್ಲ. ನಾವಲ್ದಿದ್ರೆ ಇನ್ಯಾರು 5 ಜನ. ಅದು ಈ 5 ಜನ ಆಗ್ಬಾರ್ದು. ಅಟ್ಲೀಸ್ಟ್ ನಾನೊಬ್ಬ ಈ 5 ಜನದಲ್ಲಿ ಇರಬಾರ್ದು. ಅದನ್ನ ನೀವು ಮಾತ್ರ ತೀರ್ಮಾನ ಮಾಡಿದ್ರೆ ಆಗಲ್ಲ. ಸಾಕು, ಯಾರಿಗೆ ತಾಕತ್ತಿದ್ಯೋ ಅವ್ರೊಬ್ರೇ ಇಲ್ಲಿ ಡಿಸೈಡ್ ಮಾಡ್ಲಿ. ನಿನಗೆ ತುಂಬಾ ಧೈರ್ಯ ಇದೆಯಲ್ಲ, ಮೊದಲು ಎವಿಡೆನ್ಸ್ ತಗೊಂಡ್ ಬಾ. ಹೋಗು. ಗೆಟ್ ಔಟ್. ಅವತ್ತು ಕ್ರೈಮ್ ಸೀನಲ್ಲಿ ಕೆಲವು ಹೇರ್ ಸ್ಟ್ರ್ಯಾಂಡ್ಸ್ನ ಪಿಕಪ್ ಮಾಡಿದ್ವಿ, ಫಿಂಗರ್ ಪ್ರಿಂಟ್ಸ್ ಕೂಡ. ಮಾರ್ಟಿನ್ ಟ್ಯೂಷನ್ ನಡೆಸೋರಲ್ವಾ, ಸುಮಾರು ಮಕ್ಕಳು ಅಲ್ಲಿ ಡೈಲಿ ಬಂದು ಹೋಗ್ತಾರೆ. ಗೆಸ್ಟ್ ಕೂಡ ಬಂದು ಹೋಗಿರ್ಬೋದು. ಆ ಪಾಸಿಬಿಲಿಟೀಸ್ ಬಗ್ಗೆ ನಾನು ಅಲೆಕ್ಸ್ ಜೊತೆ ಡಿಸ್ಕಸ್ ಮಾಡಿದೆ. ಮುರಳಿ ಅವ್ರನ್ನ ಬಿಟ್ಟು ಬೇರೆ ಸಸ್ಪೆಕ್ಟ್ ಅವ್ರದ್ದೇನಾದ್ರೂ DNA ಮ್ಯಾಚ್ ಆಗ್ತಾ ಇದೆಯಾ? ಇಲ್ಲ, ಒನ್ಸ್ ಮುರಳಿ ಅಂತ ಡಿಸೈಡ್ ಆದಮೇಲೆ ಬೇರೆ ವಿಷಯದ ಬಗ್ಗೆ ಯೋಚನೆ ಮಾಡಿಲ್ಲ. ಅದು ಅಲ್ಲದೆ ಕ್ರೈಮ್ ಸೀನಲ್ಲಿ ಸಿಕ್ಕಿರೋ ಬ್ಲಡ್ ಸ್ಟೇನ್ಸ್ ಅದು ಬರೀ ಮುರಳಿದ್ ಮಾತ್ರನೇ. ಏನು ಸರ್, ಎನಿ ಪ್ರಾಬ್ಲಮ್? ನಥಿಂಗ್, ಜಸ್ಟ್ ಒಂದು ಕ್ಲಾರಿಫಿಕೇಶನ್ಗೋಸ್ಕರ ಅಷ್ಟೇ. ಓಕೆ. ಇದು ಸೆನ್ಸಿಟಿವ್ ಆದ ಇನ್ಫಾರ್ಮೇಶನ್, ಯಾರ ಹತ್ರನೂ ಡಿಸ್ಕಸ್ ಮಾಡಬೇಡಿ. ಸರ್, ನಾನು ರೈಟಿಂಗಲ್ಲಿ ಏನಾದರೂ ಸದ್ಯಕ್ಕೆ ಬೇಡ, ನಾನು ಆಮೇಲೆ ನೋಡ್ಕೊತೀನಿ. ಇದರಲ್ಲಿ ನಿಮ್ಮ ಅಣ್ಣ ಕೂಡ ಇನ್ವಾಲ್ವ್ ಆಗಿದ್ದಾನೆ. ನಿನಗೆ 100 ವರ್ಷ ಅಜಿತ್. ನನ್ನ ಆಯಸ್ ಕಡಿಮೆ ಮಾಡೋಕ್ಕೆ ಅಂತಾನೆ ಬಂದಿದ್ದಾರೆ ಸರ್. ನಾನಿದ್ದಾಗ್ಲ ಅದನ್ನ ಸ್ವಲ್ಪ ನೋಡ್ಬೇಕು. ಬನ್ನಿ ಅಲೆಕ್ಸ್, ಕೂತ್ಕೊಳ್ಳಿ. ಸರ್. ಸರಿ, ನೀನ್ ಹೊರಡು. ಒಳ್ಳೆ ಮನುಷ್ಯ ನೀನು. 100 ವರ್ಷದ ಎಣ್ಣೆ ತರ್ತೀನಿ ಅಂತ ನನ್ಗೆ ಅಮಾರ್ಸ್ದೆ. ಬೇಬಿ ಸರ್ ನನ್ನ ಜೊತೆ ಕ್ಲಬ್ ಅಲ್ಲಿ ಎಷ್ಟೊತ್ತು ವೇಟ್ ಮಾಡಿದ್ರು ಗೊತ್ತಾ? ಸೆಕ್ಯೂರಿಟಿ ಮೀಟಿಂಗ್ ಲೇಟ್ ಆಗಿದ್ದಕ್ಕೆ ಹಾಗಾಯ್ತು ಸರ್. ಇವತ್ತು ಖಂಡಿತ ಆಗುತ್ತೆ. ಸರ್, 1 ನಿಮಿಷ ಒಳಗೆ ಬನ್ರಿ. ಸರ್, ಐಜಿ ಅವ್ರ ಹೆಂಡತಿ ಮತ್ತು ಮಕ್ಕಳು 2 ದಿನ ವಿಸಿಟಿಗೆ ಬಂದಿದ್ದಾರೆ. ಅವ್ರು ಎಲ್ಲೆಲ್ಲಿ ನೋಡ್ಬೇಕಂತಾರೋ ಅಲ್ಲಿ ಕರ್ಕೊಂಡೋಗಿ. ನೀವು ಈ ಜಾಗಕ್ಕೆ ಹೊಸಬ್ರವರು. The collection of artifacts was so huge that during the reign of Ailim Tirunal, it was reconstructed to this present form. The intention was to provide a platform for exhibiting works of local and international artists, and also to promote. Sorry, I was in a meeting. Okay. Myself, Divakar Menon, Hello. museum manager. IG sir hasn't come? No, Baba. I have a very busy husband. Oh. He has sent someone to escort us and escaped. Okay. Please let me know if you need anything. Sure. Enjoy Excuse yourself. me, toilet कहाँ है? It's over there, ma'am. Corridor and left side. Okay. Namaste. ma'am. Namaste. Okay, ma'am. What I was telling was ಇಟ್ಸ್ ದೇರ್ ಆನ್ ದ ಲೆಫ್ಟ್ ಸೈಡ್. fine arts and crafts. क्यों? Why can't you take him, huh? You go with him. ಕಂಟ್ರೋಲ್ ಟೈಗರ್, ಬೀಟೋಲ್ SI ಲೈನಿಗೆ ಬನ್ನಿ. B12 SI ಆನ್ಸರಿಂಗ್ ಸರ್. ನಮ್ಮ ಒಡಿಶಾ ಚೀಫ್ ಜಸ್ಟಿಸ್ 5 ಗಂಟೆಗೆ ಬರ್ತಿದ್ದಾರೆ. ಎಸ್ಕಾಟ್ ಬೇಕು. ಸರ್, ಡ್ರೈವರ್ ಮಧ್ಯಾಹ್ನದಲ್ಲಿ ಲೀವಲ್ಲಿ ಇದ್ದಾನೆ ಸರ್. ಗಾಡಿ ಓಡಿಸೋದಕ್ಕೆ ಯಾರೂ ಇಲ್ಲ. ಯಾಕೆ, ನಿಮಗೆ ಡ್ರೈವಿಂಗ್ ಬರಲ್ವಾ? ಡ್ರೈವರ್ ಇಲ್ಲ ಅಂದ್ರೆ ನೀವು ಗಾಡಿ ಓಡಿಸಿ. ಈ ರೀತಿ ರೂಲ್ಸ್ ಇರೋದು ನಿಮ್ಗೆ ಗೊತ್ತಿದೆಯೋ ಇಲ್ವೋ? ಅದಕ್ಕೋಸ್ಕರನೇ ಸಪರೇಟ್ ಆರ್ಡರ್ ತರಬೇಕಾ ನಿಮ್ಗೆ? ಏರ್ಪೋರ್ಟ್ ಇಂದ ಪಿಕಪ್ ಮಾಡ್ಕೊಂಡು ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಕರ್ಕೊಂಡು ಹೋಗಿ ಅವ್ರ ಮೀಟಿಂಗ್ ಮುಗಿಸಿ ಟಿವಿಲಿ ಬರೋ ತನಕ ನೀವು ಅವ್ರ ಜೊತೆಲೇ ಇರಬೇಕು, ಎಷ್ಟೇ ಲೇಟ್ ಆದ್ರೂ ಕೂಡ. ಡ್ರೈವಿಂಗ್ ಮಾಡೋಕೆ ನಾಚಿಕೆನಾ ನಿಮ್ಗೆ? ಫೂಲ್. ನನ್ನ ಆರ್ಡರ್ನ ಒಬೆ ಮಾಡ್ಬೇಕಷ್ಟೇ ನೀನು, ಗೊತ್ತಾಯ್ತಾ? ಆನ್ಸರ್ ಮಾಡು. B12 ಕೇಳ್ತಾ ಇದೀಯಾ? B12 ಆನ್ಸರ್ ಮೀ.
Hey Ashish. Over there. Okay. ಅರವಿಂದ್, ಏನು ಎಲ್ಲೆಲ್ಲಿ ಅಂತ ಹುಡ್ಕೋದ್ ನಿನ್ನ? I told you na it's the last day of sale. ಕಮಿಂಗ್. And listen, there's also this lovely sofa set on sale. Should we check it out? ಒಳ್ಳೆ ಆಟ. ನನ್ನ ಅಕೌಂಟಲ್ಲಿ 6000 ಮಾತ್ರ ಇರೋದು ಅಷ್ಟೇ. Let me see. Okay, I'll use my credit card, but it's on both of us, okay? ಓಕೆ. ಮಾಲು ಅಲ್ವಾ? A little left. Little more. Yeah, perfect. That will give us more space. Okay. Thank you. ಆಹಾ, ಹೇಗಿದೆ? ಚೆನ್ನಾಗಿದೆ. ನಾನು ಅವಾಗಲೇ ಹೇಳಿರ್ಲಿಲ್ವಾ ನಮಗೊಂದು ಸೋಫಾ ಸೆಟ್ ಬೇಕು ಅಂತ? ಸರಿನೇ. I would never have thought of that. Genius. Coffee? ಬೇಕು. ಬೈ ದ ವೇ ಮೂಡ್ ಕೋರ್ಟ್ ನೆಕ್ಸ್ಟ್ ಮಂತ್ ನಡೆಯುತ್ತೆ ಅಂತ ಸೀತಾರಾಮ್ ಸರ್ ಹೇಳಿದ್ರು. ಅದರಲ್ಲಿ ನಾನು ಮತ್ತೆ ಫಿರೋಜಾ ಇದ್ದೇ ಇರ್ತೀವಿ. He's always partial towards you. ಮತ್ತವನಿಗೆ ಸ್ಪೆಷಲ್ ಟ್ಯಾಲೆಂಟ್ ಇಲ್ಲ. Come on, Arvind. I'm not ready, Diya. Okay. I can understand that about others, but ಮಾಲೂನ್ ಯಾಕೆ ಅದ್ರಲ್ಲಿ ಇನ್ಕ್ಲೂಡ್ ಮಾಡ್ತಿದ್ಯಾ? ಪಾಸ್ಟ್ಗೆ ಅವಳೊಂಥರ ರಿಮೈಂಡರ್. ಐ ಡೋಂಟ್ ವಾಂಟ್ ಟು ಗೋ ದೇರ್. ನಾನು ಅದನ್ನೆಲ್ಲ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. 2 years, Arvind. ಈಗ ನಾನು ಕೋರ್ಸ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಅದಾದ್ಮೇಲೆ ಮಿಕ್ಕಿದ್ದೆಲ್ಲ. ಡು ಯು ಹ್ಯಾವ್ ಎ ಪ್ರಾಬ್ಲಮ್? I do have a problem. ಕಟ್ ಮಾಡಬೇಡಿ ಚಿಕ್ಕಪ್ಪ. ಏನೇ? ನನ್ನ ಮದುವೆ ಫಿಕ್ಸ್ ಆಗಿದೆ. ಮದುವೆನಾ? ಓಹ್, ನೀವು ರಿಯಾಕ್ಟ್ ಮಾಡ್ತಿರೋದು ನೋಡಿದ್ರೆ ನಾನೇನೋ ಓಡ್ ಹೋಗಿ ಮದುವೆ ಆಗ್ತಿದ್ದೀನಿ ಅನ್ಸ್ಬೇಕು. ಯಾರದು ಆ ಅನ್ಲಕ್ಕಿ ಫೆಲೋ? ಹೇಳ್ತೀನಿ, ಆದರೆ ಎದುರುಗಡೆ ಸಿಕ್ಕಿದಾಗ. October 2 ನನ್ನ ಎಂಗೇಜ್ಮೆಂಟ್, ಮತ್ತೆ November 4 ಮದುವೆ. ನೀವು ಬರಲೇಬೇಕು ಚಿಕ್ಕಪ್ಪ. 3 ತಿಂಗಳಿದೆಯಲ್ಲ. ಅಪ್ಪಂಗೆ ಕೊಡ್ತೀನಿ. ನಾನು ಕಣ ತುಂಬ ಕೆಲಸ ಇದೆ. 2 ವಾರ ಮುಂಚೆನಾದರೂ ಬಾ. ನನ್ನೊಬ್ಬನಿಂದನೇ ಆಗಲ್ಲ. ನೀನು ಬರ್ತೀಯ ತಾನೆ? ಅಣ್ಣ ನಾನು ಬರ್ತಾ ನನ್ನ ಜೊತೆ ಇನ್ನೊಬ್ರು ಬರ್ತಾರೆ. ಪಾರ್ಟ್ನರ್ ಅಂತ ಹೇಳ್ದೆ, ನಿನಗಾಗೆ ಓದೋದ್ರ ಜೊತೆಗೆ ಬಿಸ್ನೆಸ್ಸು ಇದೆಯಾ? ಸರಿ, ನೀವೆಲ್ಲ ಹೋಗಿ ಮಲ್ಕೊಳ್ಳಿ. ಟೈಮ್ 10:30 ಆಯ್ತು. ಇನ್ನೂ ಮಲ್ಗಲ್ವಾ? ಬಾಯ್ ಬಾಯ್ ಬಾಯ್. ನೀನು ಕೂಡ. ನಾನಾ? ಲಿವ್ ಇನ್ ರಿಲೇಶನ್ಶಿಪ್
ಕೇಳಿದ್ದೀರಾ ಯಾವತ್ತಾದ್ರೂ? ಗ್ರೇಟ್ ಸೆಲೆಕ್ಷನ್. ಥ್ಯಾಂಕ್ಸ್. ಮಲ್ಕೊಳ್ಳೋಣ. ಅವನು ಲಾಂಗ್ ಡ್ರೈವ್ ಮಾಡ್ಕೊಂಡ್ ಬಂದಿದ್ದಾನೆ. ಅದಕ್ಕೆ ಕೇಳಿ ಕೇಳ್ತೀನಿ ತಡಿ. ನೀನು ಹೋದ್ಮೇಲೆ ನಂದುದು ಸೈಕಲ್ಲು ಕ್ರಿಕೆಟ್ ಸೆಟ್ ಎಲ್ಲ ಆ ರೂಮಲ್ಲಿದೆ. ನಿನ್ಗೆ ಆ ರೂಮ್ ರೆಡಿ ಮಾಡ್ತೀನಿ. ಬೇಡ, ನಾವಿಲ್ಲೇ ಅಡ್ಜಸ್ಟ್ ಮಾಡ್ಕೋತೀವಿ. ಅದು ನಾನು ಎತ್ಕೋತೀನಿ. ಗುಡ್ ನೈಟ್. ಏನಿದು? ಡೆಲ್ಟಾ 1 ರಿಪೋರ್ಟಿಂಗ್ ಅಂಡ್ ಓವರ್. ಸರ್, ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಸಸ್ಪೆಕ್ಟ್ ಎಲ್ಲಿದಂತ ಟ್ರೇಸ್ ಆಗಿದೆ ಸರ್. ಆ ಚೀಟಿಂಗ್ ಕೇಸ್ ಫೈಲ್ ನಾಳೆ ನನ್ನ ಆಫೀಸಲ್ಲಿ ಇರಬೇಕು. ಮೆಸೇಜ್ ರಿಸೀವ್ ಆಗಿದೆ ಸರ್. ಇಟ್ಸ್ ಕ್ಲಿಯರ್ ಅಂಡ್ ಓವರ್. ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದು ಈ ಶಬ್ದಗಳನ್ನೇ. ಟೈಮ್ಸಾ? ಹಾಂ, HR. ಯೂರಿನ್ ಕ್ಲಾಸ್ಗೆ ಒಟ್ಟಿಗೆ ಹೋಗ್ತೀವಿ, ಹಾಗಾಗಿ ಅವಳು ಪರಿಚಯ. ಅವಳು ಕೆಲಸ ಇರೋದ್ರಿಂದ ನನಗೆ ಮ್ಯಾನೇಜ್ ಆಗ್ತಾ ಇದೆ. ಅವ್ರ ಪೇರೆಂಟ್ಸು ಪುಣೆಯಲ್ಲಿ. ಅವಳ ಅಪ್ಪ ಏರ್ಫೋರ್ಸಲ್ಲಿ ಫ್ಲೈಟ್ ಲೆಫ್ಟಿನೆಂಟ್. ನಾನು ಮೀಟ್ ಮಾಡಿದ್ದೀನಿ. ಆಫೀಷಿಯಲ್ ಆಗಿ ಮೀಟ್ ಮಾಡಿಸೋದಾದ್ರೆ ನನಗೂ ಹೇಳು. ಪೆಂಡಿಂಗ್ ಕೇಸಸ್ ಎಷ್ಟೊಂದಿದೆ, ಪ್ರೋಸೆಸ್ ಮೇಲೆ ಗಮನ ಕೊಡ್ರಿ. ಅಣ್ಣ, ನಾನು ಹೋಗ್ತೀನಿ. ಒಂದು ನಿಮಿಷ. ನೀನು ಯಾಕೆ ಲೀವ್ ತಗೊಂಡೆ, ಯಾಕೆ ದೂರ ಹೋದೆ, ಇಲ್ಲಿ ಯಾರಿಗೂ ಗೊತ್ತಿಲ್ಲ. ರಾಧಿಕಂಗೂ ಡ್ಯೂಟಿಲಿ ಪ್ರೆಷರ್ ಇದ್ದಿದ್ದರಿಂದ ಒಂದು ಬ್ರೇಕ್ ತೊಗೊಂಡಿದ್ಯಾ ಅಂತ ಹೇಳಿದ್ದೀನಿ. ಇದಕ್ಕಿಂತ ಮುತ್ತಿನ ಹಾರ ಚೆನ್ನಾಗಿ ಕಾಣಿಸುತ್ತೆ. ಅದನ್ನ ಸ್ವಲ್ಪ ತೋರಿಸಿ. ನಾವು ತಾಳಿ ಎಲ್ಲ ರೆಡಿ ಮಾಡ್ಬೇಕಲ್ವಾ? ತಾಳಿ, ಮಂಗಳಸೂತ್ರ. ಯಾರಿಗೆ? ಅಲ್ಲ, ಒಂದು ಚಿಕ್ಕ ಫಂಕ್ಷನ್ ಮಾಡಿ ನಾವಿದನ್ನ ಕನ್ಫರ್ಮ್ ಮಾಡ್ಕೋಬೇಕಲ್ವಾ? ಈಗ ಮದ್ವೆ ಆಗಿದ್ಯಾ ಅಂತ ಕೇಳಿದ್ರೆ ಮದ್ವೆ ಆಗಿಲ್ಲ, ಇಲ್ವಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳೋದಕ್ಕೂ ಆಗಲ್ವಲ್ಲ. ಮಾಳು ಮನೆಯವ್ರ ಕಡೆ ಕೇಳಿದ್ರೆ ಯಾರು ಏನು ಅಂತ ಹೇಳಕ್ಕಾಗಲ್ವಲ್ಲ. ಸರ್, ಟೀ ಬೇಡ, ನೀವೇ ಅವಾಗಲೇ ಕೊಟ್ರಿ. ನೀವು ಮುರಳಿಯವರ? ಸರ್, ನಿಮ್ಮ ಕೈ ಮುಗಿತೀನಿ, ಯಾರಿಗೂ ಹೇಳ್ಬೇಡಿ. ಮುರಳಿ ತಂಗಿ ಅಂತ ಗೊತ್ತಾದ್ರೆ ಕೆಲ್ಸದಿಂದ ಕಿತ್ತಾಕ್ತಾರೆ. ನಿಮಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಅಪೀಲ್ಗೆ ವರ್ಡಿಕ್ಟ್ ಬರೋಕ್ ಮುಂಚೆ ನನ್ನ ಅಣ್ಣನ ಗಲ್ಲಿಗೇರಿಸ್ಬೇಕು ಅಂತ ಹೈಕೋರ್ಟ್ ತೀರ್ಮಾನ ಮಾಡಿತ್ತು. ಈಗ ನಿಮಗ್ ಸಮಾಧಾನ ಆಯ್ತಾ? ಈಗ ನನಗ್ ಮನೆ ಇಲ್ಲ, ಕೇಸ್ಗೋಸ್ಕರ ಅದನ್ನ ಮಾರಿದ್ವಿ. ನಿಮ್ಮಂತ ದೊಡ್ಡ ವ್ಯಕ್ತಿಗಳನ್ನ ಸೋಲ್ಸೋಂತ ಶಕ್ತಿ ನಮ್ಮಂತ ಚಿಕ್ಕ ಮನೇಲಿರೋರ್ಗಿಲ್ಲ ಸರ್. ಸಾಯೋಕಿಷ್ಟ ಇಲ್ಲ, ಬದುಕ್ಲೇಬೇಕಲ್ವಾ? ತೊಂದರೆ ಕೊಡ್ಬೇಡಿ. ಮೆಡಲ್ಗೋಸ್ಕರನೋ ಪ್ರಮೋಷನ್ಗೋಸ್ಕರನೋ ಒಳ್ಳೆ ಹೆಸರಿಗೋಸ್ಕರನೋ ಅದೇನೇ ಇರಲಿ, ಅದೆಲ್ಲ ನಾನು ನೋಡ್ತಿರೋ ಜೇಕಬ್ ಹೆಸರು ಮಾತ್ರ ಬಂದಿರೋದು. ಅವರಿಗೆ ನಿನ್ನಷ್ಟು ಸರ್ವಿಸ್ ಇಲ್ಲ ಅಷ್ಟೇ. ನೀವು ಸ್ವಲ್ಪ ಹೇಳಿ ಸರ್, ನನಗೆ ಗೌರ್ಮೆಂಟಲ್ಲೂ ಜನ ಗೊತ್ತು. ತ್ರಿವೇಂದ್ರಂ ಸಿಕ್ಕಿದ್ರೆ ಖುಷಿ ಆಗುತ್ತೆ. ಸರ್, ಯಾಕೆ ಲೇಟ್ ಆಯ್ತು? ನೀನ್ ಮಿಮಿಕ್ರಿ ನೋಡೋಕ್ಕೋಸ್ಕರನೇ ನಾನೇ ಇಲ್ಲಿಗೆ ಬಂದೆ. ಅಯ್ಯೋ, ಮಿಮಿಕ್ರಿನೇ ಮಾಡ್ತಿದ್ದೆ ಸರ್. ನಮ್ಮ ಸುಬ್ರಹ್ಮಣ್ಯಂ ಕಮಿಷನ್ ಮುಂದೆ ಹೀಗೇನೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದು. ಸರ್, ನೀವು ಸಿಟಿಯವರು ಇಲ್ಲೇನು ಮಾಡ್ತಿದ್ದೀರಾ? ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಓಕೆ, ಕ್ಯಾರಿ ಆನ್. ಅದೇನೂ ಇಲ್ಲ ಸರ್. ಅಲೆಕ್ಸ್ ಸರ್ ಈಗ ಕೋರ್ಟಲ್ಲಿರೋ ನಮ್ಮ ಪೂಜಾಪುರ ಜೈಲ್ನ ಸೆಬಾಸ್ಟಿನ್ ನೋಡಿದ್ದಾರೆ. ಸರ್, ನಿಮ್ಮ ತಮ್ಮ ಮುರುಳಿನ ನೋಡೋಕ್ಕೆ ಜೈಲಿಗೆ ಹೋಗಿದ್ದಾರೆ ಸುಮಾರು 45 ನಿಮಿಷದ ಹಿಂದೆ. ನಾಳೆ ಫಂಕ್ಷನ್ಗೆ ಮನೆಯವ್ರ ಜೊತೆ ಗೋಲ್ಡ್ ಪರ್ಚೇಸ್ ಮಾಡಕ್ಕೆ ಹೋಗಿದಂತಾನೆ ಅವನು? ಇಲ್ಲ ಸರ್,
ಅವ್ರು ಭೇಟಿಯಾಗಿದ್ದಾರೆ. 10-20 ನಿಮಿಷ ಮಾತು ಆಡಿದ್ದಾರೆ. ಬರೋ ದಾರಿನಲ್ಲಿ ಅರವಿಂದ್ ಸೆಷನ್ಸ್ ಜಡ್ಜ್ ಬಾಲಕೃಷ್ಣನ್ ಅವರ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಸರ್. ಫೋನಲ್ಲಿ ಮಾತಾಡ್ತಿರೋದನ್ನ ಸೆಬಾಸ್ಟಿಯನ್ ಕೇಳಿದಾನೆ. ಅವ್ನು ಡೌಟ್ ಆಗಿ ನನಗೆ ಕೇಳ್ದ, ನಮ್ಮ ಟೀಮಲ್ಲಿ ಇದ್ದಿದ್ದೊಬ್ಬ ಕೊಲೆಗಾರ ನೋಡೋಕೆ ಜೈಲಿಗೆ ಹೋಗೋದು ಅಂದ್ರೆ ಏನೋ ಹೇಳಿ ಸಂಭಾಳಿಸ್ದೆ ಸರ್. ಅರವಿಂದ್ ಎಲ್ಲೋ ಅರ್ಜೆಂಟಾಗಿ ಹೋಗ್ಬೇಕು ಅಂತ ಅವ್ನ್ ಕಾರ್ ತಗೊಂಡು ಹೋದ. ನಾವು ಮತ್ತೆ ಊಬರ್ ಬುಕ್ ಮಾಡಿ ಇಲ್ಲಿಗೆ ಬಂದ್ವಿ. ಅಷ್ಟೊಂದು ಗೋಲ್ಡ್ ನಿಮ್ ಕೈಲಿರೋದು ಗೊತ್ತಾಗ್ಲಿಲ್ವಾ ಅವನ್ಗೆ? ಇಡಿಯಟ್. ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಹೇಳಿಲ್ವಾ ಅವನು? ಇಲ್ಲ. ಯಾಕ್ರಿ? ಆ ಹುಡುಗಿ ಇಲ್ಲೇ ಇದ್ದಾಳೆ. ಕೊಡೋಲಿ. ಬೇಡ, ಇದನ್ನ ಚೆನ್ನಾಗಿಲ್ಲ. ದಿಯಾ ಮಾತಾಡು. ಹಲೋ, ಅರವಿಂದ್ ಎಲ್ಲಿ ಹೋದ ಗೊತ್ತಾ? ಇಲ್ಲ, ನನಗೆ ಗೊತ್ತಿಲ್ಲ. ನಾವು ಅವತ್ತು ಥ್ರೆಟನಿಂಗ್ ಲೆವೆಲಲ್ಲಿ ಮಾತಾಡೋದ್ರಿಂದಾನೆ ಅವ್ರು ಅವತ್ತು ಸೈಲೆಂಟ್ ಆಗಿದ್ದು. ಇನ್ಮುಂದೆ ಹೇಳಕ್ಕಾಗಲ್ಲ. ತೀರ್ಪು ಬಂದು 2 ದಿನ ಆದ್ಮೇಲೆ ಮುರುಳಿನ ಜೈಲಿಗೆ ಹೋಗಿ ಭೇಟಿ ಆಗಿದ್ದಾರೆ. ಜಡ್ಜ್ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಅಂದ್ರೆ ಏನೋ ಸಮಸ್ಯೆ ಆಗಿದೆ ಅಂತ ಅನಿಸ್ತಾ ಇದೆ ಸರ್. ಆದ್ರೆ ಮುರಳಿಗೆ ಅನುಕೂಲ ಆಗೋ ಹಾಗೆ ಅರವಿಂದ್ ಹತ್ರ ಯಾವ ಸಾಕ್ಷಿನೂ ಇಲ್ವಲ್ಲ ಸರ್. ಚಂದ್ರನ್ ಪಿಳ್ಳೆ ಅಂತ ಇದನ್ನಲ್ಲ, ಅವನನ್ನು ಹುಡುಕಿ. ಸರ್, ಸರ್, ಈ ಮನುಷ್ಯ ಈಗ ಎಲ್ಲಿದ್ದಾನೆ, ಎಲ್ಲಿಗೆ ಹೋಗ್ತಾನೆ, ಯಾರನ್ನ ಮೀಟ್ ಮಾಡ್ತಾನೆ, ಯಾರಿಗೆ ಕಾಲ್ ಮಾಡ್ತಾನೆ, ಎಲ್ಲ ಡೀಟೇಲ್ಸು ಅವಾಗವಾಗಲೇ ಬೇಕು, ವಿತ್ ಇಮಿಡಿಯೇಟ್ ಎಫೆಕ್ಟ್. ಸರ್. ಇದು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಅಂತ ಮತ್ತೊಂದು ಸತಿ ಹೇಳ್ಬೇಕಾ? ಸರ್. ಹತ್ತು ನಿಮಿಷದವರೆಗೂ ಪ್ಯಾಂಗೋಡೆ ಟವರ್ ಹತ್ರ ಇದ್ದ, ಈಗ ಪೇಯ ಟವರ್ ಹತ್ರ ಇದ್ದಾನೆ. ಮೂವಿಂಗ್ ಟುವರ್ಡ್ಸ್ ಮಲಾಯಂಗಿರ್ ಜಂಕ್ಷನ್. ಮಲಯಂಕೀಸು ಜಂಕ್ಷನ್ ಟ್ರಾಫಿಕ್ ಸಿಗ್ನಲ್ ಸರ್ ಲೊಕೇಶನ್. ಸರ್, ಈಗ ಡಿವೇಟ್ ಆಗ್ತಾ ಇದೀವಿ. ಮಾರನೆಲ್ಲೂರು. ಆ ಮಹೇಶ್ ಅಲ್ವಾ ಮಾರನೆಲ್ಲೂರು ಎಸ್ ಐ? ಹೌದು ಸರ್. ಕರೆಯೋಣ. ಸರ್, ಅವರು CPO ಆಗಿದ್ದಾಗ ನಮಗೆ ಈ ಕೇಸ್ ಬಂದಿದ್ದು. ಆಗ ಅವನು ಟೀಮಲ್ಲೇ ಇದ್ದ. ಇದ್ರ ಬಗ್ಗೆ ಅವನಿಗೆ ಅಷ್ಟಾಗಿ ಗೊತ್ತಿಲ್ಲ ಅನ್ಸುತ್ತೆ. ದಿಢೀರಂತ ಅವನನ್ನು ಕರೆದು ಇದ್ರ ಬಗ್ಗೆ ನಾವು ಅವನ ಹತ್ರ ಮಾತಾಡಿದ್ರೆ ಸಂದೇಹ ಬರುತ್ತೆ. ನಮ್ಮ ಜೊತೆನೇ ಇರ್ತಾನಂತ ಅವನನ್ನ ನಂಬೋ ಹಾಗಿಲ್ವಲ್ಲ. ಅದ್ ಸರಿ, ನಮ್ಮ ಕಡೆಯಿಂದ ಯಾವ ಸಮಸ್ಯೆನೂ ಇಲ್ಲ ಅಂದಮೇಲೆ ನಾವು ಯಾಕೆ ಡಿಸ್ಟರ್ಬ್ ಆಗ್ತೀವಿ ಅಂತ ಅವನ ತಲೆಗೂ ಬರುತ್ತಲ್ವಾ? ನಮ್ಮ ASI ಸಹಜನ್ ಅಲ್ಲೇ ಇದ್ದಾರಲ್ವಾ? ಹೌದು ಸರ್. ಇದು ಹೇಗೋ ಸಾಧ್ಯ? ನೀನೇ ಅಲ್ವೇನೋ ಆ ಸೆಲ್ಫ್ನ ಹುಡುಕಿದ್ದು? ಹೌದು, ಆದರೆ ನಾನು ನೋಡಿದಾಗ ಒಂದು ವೇಳೆ ನಂಗೆ ಗೊತ್ತಿಲ್ಲದೆ. ಸೆಪ್ಟೆಂಬರ್ 2017, ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಚಂದ್ರನ್ ಪಿಳ್ಳೈ. ಈ ಕೇಸ್ ಫೈಲು ಇಲ್ಲೇ ಇದೆ. TR5 ಇಲ್ಲ ಅಂದರೆ ಆಗದು ಇದೇ ಥರ ಶೆಲ್ಫು ಅಥವಾ ಅಲ್ಮಾರಿಲಿ ಬಿದ್ದಿರುತ್ತೆ. ನನಗದು ಖಂಡಿತ ಬೇಕು ಸರ್. ಸರ್, ಸಾಯಂಕಾಲ 4 ಗಂಟೆಗೆ ಸೆಷನ್ ಜಡ್ಜ್ ಹತ್ರ ಒಂದು ಅಪಾಯಿಂಟ್ಮೆಂಟ್ ಇದೆ ಸರ್. ಅವ್ರ ಮನೇಲೆ ಭೇಟಿ ಆಗ್ತಾ ಇದ್ದಾರೆ. 4 ಗಂಟೆ ತನಕ ಅವರು ಪ್ರಿಮೈಸಸ್ ಬಿಡಲೇಬಾರ್ದು. ಡೂ ವಾಟ್ ಎವರ್ ಇಸ್ ನೆಸೆಸರಿ. ಎಸ್ ಸರ್.
ಅಡ್ರೆಸ್ ಅದನ್ನೇ ಹುಡುಕ್ತಿದ್ದಾರೆ. ಈ ಫೈಲ್ಸಲ್ಲಿರೋ ಅಡ್ರೆಸ್ ಮತ್ತು ಡೀಟೇಲ್ಸ್ ಜಡ್ಜ್ನ ಮೀಟ್ ಮಾಡಬೇಕಾದ್ರೆ ನನ್ನ ಹತ್ರ ಇರಬೇಕು. ಸಬ್ಮಿಟ್ ಮಾಡೋದಕ್ಕೆ ನನ್ನ ಹತ್ರ ಬೇರೆ ಏನೂ ಇಲ್ಲ. ಆ ಅಡ್ರೆಸ್ ಇಲ್ಲ ಅಂದರೆ ಈ ಕೇಸೇ ಡೆಡ್ ಆಗುತ್ತೆ. ಇವತ್ತು ನನಗೆ ಹೇಳಿದ ವಿಷಯಗಳನ್ನ ಆವತ್ತೇ ನನಗೆ ಹೇಳಿದಿದ್ರೆ ನೀವು ಹೀಗೆ ಒಬ್ಬಂಟಿ ಆಗ್ತಿರ್ಲಿಲ್ಲ. ನಾನು ನಿಮ್ಮ ಜೊತೆಗೆ ನಿಲ್ತಿದ್ದೆ ಸರ್. ನೀವು ಹೇಳಿದ್ದಿದೆ ಮಾತನ್ನ ಅವತ್ತು ಎಸ್ ಐ ಅರವಿಂದ್ ಹೇಳಿದ್ದ. ಇದನ್ನು ಈಸಿಯಾಗಿ ಹೇಳ್ಬೋದು, ಪೊಲೀಸಾಗಿ ಮಾಡೋದಕ್ಕೆ ಕಷ್ಟ. ಚಂದನ್ ಪಿಲ್ಲೈ, ಸನ್ ಆಫ್ ಸೋಮನ್ ಪಿಲ್ಲೈ, ಕಾರ್ತಿಕ, ಹೌಸ್ ನಂಬರ್ 24/3. ಕ್ರೈಮ್ ನಂಬರ್ 252/17 ಫೈಲ್ ಅಲ್ಲೇ ಇದೆ ಅಲ್ವಾ? ಇದೆ ಸರ್. ಆ ಫೈಲ್ನ ತಗೊಂಡು ನಮ್ಮ ಆಫೀಸಿಗೆ ತಲುಪಿಸಿ ಇಮಿಡಿಯೇಟ್ಲಿ. ಆಯಿತು ಸರ್. ಸಾಜನ್ ಅಲ್ಲೇ ಇದ್ದಾರಲ್ವಾ? ಇದ್ದಾರೆ ಸರ್. ಕೊಡಿ ಅವ್ರಿಗೆ. ಸಾಜನ್ ಸರ್. ನೀವೇ ಇಲ್ಲಿಗೆ ಬಂದ್ಬಿಡಿ. ಆ ಫೈಲು ನಿಮ್ಮ ಕೈಲಿ ಮಾತ್ರ ಇರಬೇಕು. ಸರ್, ಈ ಫೈಲ್ನ ನನ್ನ ಹತ್ರ ಇಟ್ಕೊಳ್ಳೋಕೆ ಹೇಳಿದ್ದಾರೆ. ಸರ್, ಅದು ನನ್ನ ಕಾರು. ಅವ್ರಿಗೆ ಸ್ವಲ್ಪ ಹೇಳಿ. ಅಲ್ಲೇನ್ರಿ ಬರ್ದಿರೋದು? ಸರ್, ಇದಕ್ಕಿಂತ ಮುಂಚೆ ಇರ್ಲಿಲ್ವಲ್ಲ? ಇವಾಗಿದೆಯಲ್ಲ, ಸ್ಟೇಷನ್ಗೆ ಬಂದು ಫೈನ್ ಕಟ್ಟಿ ತಗೊಂಡು ಹೋಗೋ. ಸರ್ ಪ್ಲೀಸ್, ನನಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ. ನಮಗೂ ಇದೆ. ಇಲ್ಲ ಸರ್, ಅವ್ರು ಇಲ್ಲೇ ಇದ್ದಾರೆ. ಅವ್ರು ಎಲ್ಲೂ ಹೋಗದಿರೋ ಥರ ನೋಡ್ಕೋತೀನಿ ಸರ್. ನಾನು ಕೇಳ್ತೀನಿ ಅಂತ ಏನೂ ತಿಳ್ಕೊಬೇಡಿ. ಇದೇನಾದರೂ ಮೇಜರ್ ಇಶ್ಯೂನಾ ಸರ್? ಸರ್ ಸಾರಿ ಸರ್. ಇಲ್ಲ ಸರ್. ಸರ್ ಸಾರಿ ಸರ್. 4 ಗಂಟೆವರೆಗೂ ಇಲ್ಲೇ ಇರಿಸ್ಕೋತೀನಿ ಸರ್. ಸರ್ ಏನಪ್ಪ ಇದು? ಕೀ ಅವ್ರ ಹತ್ರನೇ ಇತ್ತು ಸರ್. ಮಾ ಹೆಸರಿಗೆ ಪರಿಚಯ ಆದವರು ಅಂತ ಸುಮ್ಮನೆ ಬಿಟ್ಟೆ. ಆನ್ ದಿ ವೇ ಇದೀನಿ ಸರ್. ಇನ್ನು 10 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ. ಎಸ್ ಐ ಕೂಡ ಬರ್ತಿದ್ದಾರೆ. ಸ್ಟೇಷನ್ ಪ್ರಮಿಸಸ್ ಇಂದ ಕದ್ದಿದ್ದಾನೆ 379. ಸರ್, ಮಹೇಶ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಗಾಡಿ ಅವ್ರದ್ದೇ ಅಲ್ವಾ? ಮೊದಲು ಕಸ್ಟಡಿಗೆ ತಗೊಳ್ಳಿ, ಕಂಪ್ಲೇಂಟ್ ಎಲ್ಲ ಆಮೇಲೆ ಇರಲಿ. ಸರಿ ಸರ್. ನಾನ್ ಬೇಲಬಲ್. ನೀವು ಹೇಳ್ತಿರೋ ಎವಿಡೆನ್ಸ್ ಇದರಲ್ಲಿ ಇಲ್ವೇ ಇಲ್ವಲ್ಲ? ಕೆಲವೊಂದನ್ನ ಫ್ರೇಮ್ ಮಾಡಿರೋದು ಸರ್, ಇನ್ನು ಕೆಲವೊಂದು ನಾನೇ ಮಾಡಿರೋದು. ಕೇಸ್ ಚಾರ್ಜ್ ಶೀಟ್ ಫೈಲ್ ಮಾಡಿದಾಗ ಸೆಷನ್ ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದಮೇಲೆ ಹೈಕೋರ್ಟ್ಗೆ ಅಪೀಲ್ ಹೋದಾಗ ನೀವೆಲ್ಲ ಹೋಗಿದ್ರಿ? ನಾನು ಟ್ರೈ ಮಾಡಿದೆ ಸರ್. ಈ ವಿಷಯನ ಹೈಯರ್ ಅಫಿಷಿಯಲ್ಸ್ ಹತ್ರ ರಿಪೋರ್ಟ್ ಮಾಡಿದೆ. ಇಲ್ಲಿ ತನಕ ಬರೋದಕ್ಕೆ ಧೈರ್ಯ ಅವಾಗಿರಲಿಲ್ಲ ಸರ್. ಅಜಿತ್ ಕರುಣಾಕರನ್ ಎಲ್ಡರ್ ಬ್ರದರ್ ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಯು ಆರ್ ದ ಯಂಗೆಸ್ಟ್? ಹೌದು. ನಿಮ್ಮ ಫ್ಯಾಮಿಲಿ ಡಿವೈಡ್ ಎಲ್ಲ ಆಗಿದೆಯಾ?
ಪ್ರಾಪರ್ಟೀಸ್ ಮತ್ತು ಎಲ್ಲ ವಿಷಯದಲ್ಲೂ ಕೇಳಬೇಕಾಗಿ ಬರುತ್ತೆ. ಒಬ್ಬ ವ್ಯಕ್ತಿ ತುಂಬ ದಿನಗಳಿಂದ ಸೈಲೆಂಟ್ ಆಗಿದ್ದು ಕೇಸೆಲ್ಲ ಕ್ಲೋಸ್ ಆದಮೇಲೂ ಈ ಥರ ಕ್ಲೇಮ್ಗೆ ಅಂತ ಬಂದಾಗ ಅದರಲ್ಲಿ ನಿಮಗೆ ಹಿಡನ್ ಇಂಟ್ರೆಸ್ಟ್ ಏನಿದೆ ಅಂತ ತಿಳ್ಕೊಳ್ಳೇಬೇಕಾಗತ್ತೆ. ದುಡ್ಡು, ಚೀಪ್ ಪಬ್ಲಿಸಿಟಿನೂ ಇರ್ಬೋದು, ಹಾಗೆ ನಿಮ್ಮ ಟೀಮ್ ಅವ್ರ ಮೇಲೆ ರಿವೆಂಜ್ ಕೂಡ ಆಗಿರ್ಬೋದು. ನಾವು ಕೇಳಬೇಕಾಗತ್ತೆ, ಡೌಟ್ ಕೂಡ ಬರುತ್ತೆ. ನೀವು ಯಾವಾಗ ಬೇಕಾವಾಗ ಹೋಗಿ ಬರೋದಕ್ಕೆ ಕೋರ್ಟ್ನ ಪ್ಲೇಗ್ರೌಂಡ್ ಅಂತ ನೀವು ಅನ್ಕೋಬೇಡಿ. ಯಾವುದಾದ್ರೂ ಎವಿಡೆನ್ಸ್ ಇದೆಯಾ? ಬರೀ ಸ್ಟೇಟ್ಮೆಂಟ್ ಸಾಕಾಗಲ್ಲ, ಗಟ್ಟಿಯಾಗಿರಬೇಕು, ಕರೆಕ್ಟಾಗಿರಬೇಕು. ಆ ರೀತಿ ಎವಿಡೆನ್ಸ್ ಇದೆಯಾ? ಇದೆ ಸರ್, ಹೇಳಿದ್ನಲ್ಲ, ಆ ರ್ಯಾಶ್ ಡ್ರೈವಿಂಗಲ್ಲಿ ಸಿಕ್ತಂತಹ ಚಂದ್ರನ್ ಪಿಳ್ಳೈ ಜೊತೆ ಕರ್ಕೊಂಡು ಬರುತ್ತಾನೆ, ಅಥವಾ ಅವ್ರ ವೆಹಿಕಲ್ ನಂಬರ್, ಅಡ್ರೆಸ್, ವೇರ್ ಅಬೌಟ್ಸ್ ಆಗಿ ಕೇಸ್ನ ರೀಓಪನ್ ಮಾಡ್ಬೋದು. ಸರ್, ನಮ್ಮ ಒಂಚೂರು CI ನಿಮ್ಮನ್ನು ತುಂಬ ಅರ್ಜೆಂಟಾಗಿ ಭೇಟಿ ಮಾಡಬೇಕಂತೆ. ಸರ್, ಏನ್ ಜೋಶಿ ಎಮರ್ಜೆನ್ಸಿ? ಸರ್, ಮಾರನೆಲ್ಲೂರು ಸ್ಟೇಷನಿಂದ ಇವಾಗ ಒಂದು ಮೆಸೇಜ್ ಬಂದಿದೆ. ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ. ಸ್ಟೇಷನ್ ಪ್ರಿಮೈಸಲ್ಲಿದ್ದ SI ಬೈಕ್ನ ಕತ್ಕೊಂಡ್ಬಂದಿದ್ದಾರೆ. ಇವ್ರು ಇಲ್ಲಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದ್ದಕ್ಕೆ ಬಂದೆ ಸರ್. ಬೈಕ್ ಹೊರಗಡೆನೇ ಇದೆ. ಕೀ ಕೊಡಿ. ಪೇಪರ್ಸ್ ಚೆಕ್ ಮಾಡಿ ತಗೊಂಡ್ ಬನ್ನಿ ಸರ್. ಸರ್, ಗಾಡಿ ರಿಜಿಸ್ಟ್ರೇಷನ್ ಇವ್ರ ಹೆಸರಲ್ಲೇ ಇದೆ. ಕೀ ಕೊಡು. ಏನ್ ಕೊಬ್ಬ? ಬಿಡು ಜೋಶಿ, ನಾನು ಲೀವಲ್ಲಿಲ್ಲ ಅಂದಿದ್ರೆ ನಾನು ನಿನ್ನ ಪೋಸ್ಟಲ್ಲಿ ಇರ್ತಿದ್ದೆ. ನನಗೆಲ್ಲ ಗೊತ್ತು. ಇದು ಚೆನ್ನಾಗಿದೆ ಅಲ್ವಾ? ರೆಡ್ ಕಲರೇ ನಿಂಗೆ ತುಂಬ ಇಷ್ಟ ಅಂತ ನಿಮ್ಮಣ್ಣ ನಿನ್ಗೋಸ್ಕರ ಇದೇ ಸ್ಯಾರಿ ಸೆಲೆಕ್ಟ್ ಮಾಡಿದ್ರು. ನೋಡಿ, ನಾನು ಸ್ವಲ್ಪ ಮಟ್ಟಿಗೆ ಮಾತ್ರ ಶಾಪಿಂಗ್ ಮಾಡಿದ್ದೀನಿ. ಅಷ್ಟ್ ಸಾಕು. ಅವ್ರು ಸ್ವಲ್ಪ ಹೊತ್ತು ಮಾತ್ರ ಇರ್ತಾರಂತೆ, ಅಶ್ವಿನ್ ಹೇಳಿದ್ದಾರೆ. ನೋಡಿ, ಅವನೇ ಬಂದ. ಭಾವ, ಹಾಯ್. ನೀನ್ ಎಲ್ಲಿ ಹೋಗಿದ್ದೆ? ಫೋನು ಪಿಕ್ ಮಾಡಿಲ್ಲ. ನನ್ನ ಫ್ರೆಂಡ್ ಬಂದಿದ್ದ, ಅವ್ನು ದಿಢೀರಂತ ಕರೆದಿದ ತಕ್ಷಣ. ಆಯ್ತು ಬಿಡು, ದಿಯಾಗಾದ್ರೂ ಹೇಳ್ಬೋದಾಗಿತ್ತಲ್ವಾ? ನೀವೇ ಕೊಟ್ಬಿಡಿ. ಇಲ್ಲಿ ನೋಡಿ, ಅವ್ರೆಲ್ಲ ಬಂದ್ರು. ಇದಲ್ಲಿ ಇಟ್ಬಿಡು, ಕೊಡಿ. ನಿನಗಿಲ್ಲೆಲ್ಲ ಅಡ್ಜಸ್ಟ್ ಆಯ್ತಾ? ನಿನಗೇನಾದ್ರೂ ಬೇಕಂದ್ರೆ ಯಾರನ್ನ ಬೇಕಾದ್ರೂ ಕೇಳು. ಹಲೋ, ಮೀಟ್ ಮೈ ಫೇವರಿಟ್ ಚಿಕ್ಕಪ್ಪ, ಅರವಿಂದ್ ಕರುಣಾಕರನ್. ಚಿಕ್ಕಪ್ಪ ಕೇಳಿಸ್ಕೊಳ್ತಿದ್ರೆ ಸಾಕು. ನಿಮ್ ಬಗ್ಗೆ ತುಂಬಾ ಮಾತಾಡ್ತಾಳೆ. ಅದ್ರಲ್ಲಿ ಒಳ್ಳೇದನ್ನ ಮಾತ್ರ ನಂಬಿ. ಖಂಡಿತ. Let's click a selfie. ಎಲ್ಲ ಆರಾಮಾಗಿದ್ದೀರಾ? ನಾವು ಪ್ರಾಪರ್ಟಿ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹೌದಾ ಸರ್? ಅದೇ ನಮ್ಮ ಅಪ್ಪ ಕಟ್ಸಿದ ಪ್ರಾಪರ್ಟಿ. ತುಂಬಾ ಖುಷಿ ಆಗಿತ್ತು ಅದು ನೋಡಿ ನನಗೆ. ಹೌದು ಸರ್, ಬಹಳ ಒಳ್ಳೆ ಜಾಗ. ಹಾಗೇನೇ ಸ್ವಲ್ಪ ಮೇಲೆತ್ತು. ಏನು ಮಾಡೋಕ್ಕಾಗಲ್ಲ ಸರ್. ಓಕೆ, ನಮ್ದು ಅದೇ ಪ್ರಾಪರ್ಟಿ ವಿಷಯನೇ ಮಾತಾಡ್ತಿದ್ವಿ. ಪ್ರಾಪರ್ಟಿ ಎಷ್ಟು ಚೆನ್ನಾಗಿದೆ. ಇವರು ದಿಯಾ, ಚಿಕ್ಕಪ್ಪ ಅವರ. ಗೊತ್ತಾಯ್ತು ಬಿಡಿ. ಹಾಯ್ ಚಿಕ್ಕಪ್ಪ. ನೀವು ಬರ್ಬೇಕು. ಖಂಡಿತ ನಾನು ಬಂದಿದ್ದೀನಿ. ನಾನೇ ತೆಗಿಬೇಕಲ್ವಾ? ಕರ್ಕೊಂಡು ಬರ್ತೀಯಾ? ಹೆಲ್ಪ್ ಮಿ ಫ್ರೇಮ್ ಇಟ್. ಎಸ್ ಸರ್. ಓಕೆ, ಅದೇ ಎಲ್ಲ ಸರಿ ಆಯ್ತಾ? ಎಲ್ಲ ಸೌಖ್ಯವಾಗಿತ್ತು. ಸಾಕಾ? ಸಾಕು. ತುಂಬಾ ಜನ ಪ್ರಾಪರ್ಟಿನ ಕೊಡಿ. ನೈಸ್ ಪಿಕ್. ನಿಮ್ಗೆ ಆಮೇಲೆ ಕಳಿಸ್ತೀನಿ. ಅಲ್ಲೇ ಬೇಡ ಬೇಡ, ಒಳ್ಳೆ ಬೆಲೆ ಬರುತ್ತೆ. ನಾಳೆ ಮಾರಿ ಸಲ. ನಿಜ ನಿಜ. ಇಲ್ಲ ಅದೇ ಮಾತಾಡ್ತಾ ಇದ್ದೆ. ನನ್ನ ಫೋನಲ್ಲಿ ಹೋಗ್ತಿದೀವಾ? ಹೋಗ್ಬೇಕು ಅಂತ ಇದೆ, ಆದ್ರೆ ಇನ್ನೂ ಡಿಸೈಡ್ ಆಗಿಲ್ಲ. ಯಾವ್ದನ್ನು ಮರಿಬೇಡಿ. ಎಸ್, ಬಿ ಕೇರ್ಫುಲ್ ವೈಲ್ ಶಾಪಿಂಗ್. ಬೈ ದ ವೇ, ನಿನ್ ಮನೆ ಪೂರ್ತಿ ನೋಡ್ದಾ? ನಾವು
ಓಕೆ. ಬಾಯ್. ಚಂದ್ರನ್ ಪಿಳ್ಳೈ. ಚಂದ್ರನ್ ಪಿಳ್ಳೈ. ಹೌದು. ಅವರು ಮೊದಲು ಈ ಮನೇಲೆ ಬಾಡಿಗೆಗಿದ್ದಿದ್ದು. ಇದು ನನ್ನ ಸ್ವಂತ ಮನೆ. ಈ ನಡುವೆ ನನ್ನ ಫ್ಯಾಮಿಲಿ ಜೊತೆ ಇಲ್ಲಿಗೆ ಬಂದಿದ್ದೀನಿ. ನಿಮಗೂ ಚಂದ್ರನ್ ಪಿಳ್ಳೈ ಸರ್ ಅವ್ರಿಗೆ? ನನಗವರು ತುಂಬ ಹಳೆ ಪರಿಚಯ. ಈಗ ಅವ್ರು ಟಚ್ ಬಿಟ್ಟೋಗಿದೆ. ನಾನು ಅವ್ರನ್ನ ಹುಡುಕ್ದಾಗ ಈ ಅಡ್ರೆಸ್ ಸಿಕ್ತು. ಅವ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾ? ಅಯ್ಯೋ, ನಾನೇ ನಿಮ್ಮನ್ನ ಕೇಳೋಣ ಅನ್ಕೊಂಡಿದ್ದೆ. ಅವರನ್ನು ಹುಡುಕದೇ ಇರುವಂಥ ಜಾಗನೇ ಇಲ್ಲ. ಬನ್ನಿ ಒಳಗೆ. ಮೀನು, ಹಳೆ ನಂಬರ್ನೆಲ್ಲ ಟ್ರೈ ಮಾಡಿ ನೋಡಿದೆ, ಸಿಗ್ಲಿಲ್ಲ. ನಮ್ಮ ಚಂದ್ರನ್ ಪಿಳ್ಳೈ ಸರ್ ಅವರ ಸ್ನೇಹಿತ. ಹೆಸರು ಆನಂದ್. ಆನಂದ್. ನೀವಿಬ್ರು ನೇವಿಲಿದ್ರಾ? ಇಲ್ಲ ಇಲ್ಲ, ಹೊರಗೆ ಗೊತ್ತಷ್ಟೇ. ಟ್ರಿವೆಂಡ್ರಮಲ್ಲಿ ಸಿಕ್ಕಿದ್ವಿ. ನಾನು ಹಾಗೆ ಅನ್ಕೊಂಡೆ. ನೀವಿಬ್ರು ಒಂದೇ ಬ್ಯಾಚ್ ಆಗಕ್ಕೆ ಸಾಧ್ಯ ಇಲ್ಲ. ರೆಂಟಲ್ ಅಗ್ರಿಮೆಂಟಲ್ಲಿ ಅಡ್ರೆಸ್ ಕೊಟ್ಟಿರ್ಬೋದಲ್ವಾ? ಅಗ್ರಿಮೆಂಟಾ? ಅದು ಅವ್ರ ಜೊತೆ. ದೇವ್ರ ಜೊತೆ ಯಾರಾದರೂ ಅಗ್ರಿಮೆಂಟ್ ಮಾಡ್ಕೋತಾರಾ? ಅವ್ರ ಹತ್ರ 5 ಪೈಸನೂ ಬಾಡಿಗೆ ತಗೊಂಡಿಲ್ಲ. ನನ್ನ ಹೆಂಡ್ತಿಗೆ ನನ್ನ ಮಗ ಹುಟ್ಟಿದಾಗ ಅವಳಿಗಾಗ 43 ವರ್ಷ, ನನಗೆ 46. 6 ದೇವಸ್ಥಾನಗಳಲ್ಲಿ ಚಂದ್ರನ್ ಪಿಳ್ಳೈ ಸಾರು ನಮಗೋಸ್ಕರ ಪೂಜೆ ಪುನಸ್ಕಾರ ಮಾಡಿದರು. ಅಲ್ಲಿ ನೋಡಿ, ಅವರೇ ಜಪ ಮಾಡಿ ಅಲ್ಲಿಟ್ಟಿರೋದು. 10-15 ವರ್ಷ ಡಾಕ್ಟರ್ ಕೈಲಾಗದೆ ಇರೋದು ದೇವ್ರ ಹತ್ರ ಬೇಡ್ಕೊಂಡು ನಮಗೋಸ್ಕರ ಸಾಧನೆ ಮಾಡಿಕೊಟ್ರು. ಏನಿದು? ನಾನು ಟೀ ತರ್ತೀನಿ. ಮಗು ಬೇಕು ಅಂದಾಗ ಅದು ವಯಸ್ಸಾದ್ಮೇಲೆ ಆ ಕಡೆ ಈ ಕಡೆ ಒಂದು ಅಟ್ರಾಕ್ಷನ್ ಬೇಕಲ್ಲ, ಅದನ್ನು ಮಾಡೋದಕ್ಕೆ ಅಂತಾನೆ ಒಂದು ಸ್ವಲ್ಪ ವಿಚಿತ್ರವಾದ. ದುಡ್ಡು ಎಷ್ಟು ತಗೊಂಡ್ರು ಎಲ್ಲದಕ್ಕೂ? ಆಕ್ಚುಲಿ ನನಗೂ ಕೂಡ ಒಂದು ಹೆಲ್ಪ್ ಆಗಬೇಕಿತ್ತು. ದೇವ್ರನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗತ್ತಾ? ದೇವ್ರ ಆಶೀರ್ವಾದ. ಆದರೆ ಅಷ್ಟು ಕೊಡೋಕ್ಕಾಗತ್ತಾ ಅಂತ ನಾವು 4-4.25 ಲಕ್ಷ ಕೊಟ್ವಿ. 10 ಲಕ್ಷ ಕೇಳಿದ್ರು ಕೊಡ್ತಿದ್ವಿ. ಮಗುಗಿಂತ ಹೆಚ್ಚ ಅದು. ಅವರಿಂದ ಯಾವಾಗ ಹೋದ್ರು? ಒಂದು 3 ವರ್ಷ ಆಯಿತು. ನಾವು ನಾಗರ್ಕೋಯಿಲಲ್ಲಿದ್ದಾಗ ಅವರು ಇಲ್ಲಿ ಬಂದು ಉಳ್ಕೊಂಡಿದ್ರು. ಅದಾದಮೇಲೆ ದೇವರ ದರ್ಶನ ಆಯಿತು, ನೇವಿ ಬಿಟ್ಟು ಬಂದ್ಬಿಟ್ರು. ಅವ್ರ ಊರು ಕೊಲ್ಲಂ ಹತ್ರ ಎಲ್ಲೋ ಇದೆ ಅನ್ಸುತ್ತೆ. ನಾವು ವಿಚಾರಿಸಿ ನೋಡಿದ್ವಿ.
ನಮ್ಮನ್ನ ಹುಡ್ಕೊಂಡು ಬಂದಿರೋ ಥರ ಅನ್ನಿಸ್ತು. ಆಶೀರ್ವಾದ ಮಾಡಿದ್ರು, ಆಮೇಲೆ ಕಾಣಿಸ್ಲೇ ಇಲ್ಲ. ಈಗ ಅವರನ್ನು ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಈ ಕೇಸ್ನ ನಾನು ಸಾಲ್ವ್ ಮಾಡಿದ್ರೆ 5 ವರ್ಷ ಜೈಲು ಶಿಕ್ಷೆ ನನಗೆ, ನಮ್ಮ ಅಣ್ಣನಿಗೆ, ನಮ್ಮ ಕುಟುಂಬದವ್ರೆಲ್ಲರ ಮೇಲೆ ಎಫೆಕ್ಟ್ ಆಗುತ್ತೆ. ಮತ್ತೆ ನೀನು ನಮಗೂ. ಐ ನೋ, ಬಟ್ ಅರವಿಂದ್, ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಯು. ಒನ್ ಮಿಸ್ಟೇಕ್, ಅದರಿಂದ ಜಾಬ್ ಡಿಸರ್ವ್ ಮಾಡಲ್ಲ ಅನ್ಕೊಂಡ ಆಫೀಸರ್. ಯು ನೋ, ದ್ಯಾಟ್ಸ್ ವಾಟ್ ಮೇಡ್ ಯು ಸ್ಪೆಷಲ್. ದ್ಯಾಟ್ಸ್ ವೈ ಐ ಫೆಲ್ ಇನ್ ಲವ್ ವಿತ್ ಯು. ವಾಟ್ಸ್ ಮೋರ್ ಇಂಪಾರ್ಟೆಂಟ್, ಆ ಹ್ಯಾಪಿನೆಸ್ ಆರ್ ಫ್ರೀಡಮ್ ಆಫ್ ಅನ್ ಎಂಗೇಜ್ಮೆಂಟ್ಗೆ ಬರೋಕ್ಕಾಗಲಿಲ್ಲ, ಗ್ರ್ಯಾಂಡ್ ಆಗಿತ್ತು ಅಂತ ನಿಮ್ಮ ತಮ್ಮ ಹೇಳ್ತಾ ಇದ್ದ. ರಾತ್ರಿ 11 ಗಂಟೆಗೆ ಬಂದು ಲೀವ್ ಕ್ಯಾನ್ಸಲ್ ಮಾಡಿ ನಾನು ರೀಜಾಯ್ನ್ ಆಗಬೇಕು ಅಂತ ಹೇಳೋ ವ್ಯಕ್ತಿನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಯಾವ ಸಿಟಿ ಬೇಕು ಅಂತ ನಾನು ಕೇಳಿದಾಗ ಮಾರನೆಲ್ಲೂರು ಬೇಕು ಅಂತ ಹೇಳ್ದ. ಅಲ್ಲಿ SI ಆಗಿದ್ದ ಮಹೇಶ್ ಸಿಟಿಗೆ ಮ್ಯೂಚುವಲ್ ಟ್ರಾನ್ಸ್ಫರ್ ಬೇಕು ಅಂತ ಕೇಳಿದ್ರಿಂದ ನನ್ನ ಕೆಲಸ ಈಸಿ ಆಗೋಯ್ತು. ಬೆಳಗ್ಗೆ ಜಾಯ್ನ್ ಆಗಕ್ಕೆ ಹೋಗ್ಬೇಕಾದ್ರೆ ನನ್ನ ಬಂದು ಮೀಟ್ ಮಾಡ್ಕೊಂಡು ಹೋದ. ನೀನು ರೀಜಾಯ್ನ್ ಆಗಿದ್ದು ಬೇರೆಯವರಿಂದ ಗೊತ್ತಾಯಿತು. ಒಳ್ಳೇದಾಯಿತು. ಬದಿ ಎಡ್ಕ ಕಾಸರಗೋಡು ನಾಳೆ ಬೆಳಗ್ಗೆನೇ ಜಾಯ್ನ್ ಆಗಬೇಕು. ನೀನು ಜಾಯ್ನ್ ಆದಮೇಲೆ ಅಲ್ಲಿ SI ರಿಲೀವ್ ಆಗ್ತಾರೆ. ನೀನು ಈಗಲೇ ಹೊರಡಬೇಕು. ತುಂಬ ದೂರ ಇದೆ. ಎಷ್ಟಾಗುತ್ತೆ ಅಷ್ಟು ದೂರ ತಳ್ತಾ ಇದ್ದೀರಲ್ವಾ? ಇಲ್ಲಿ ಕೆಲಸ ನೋಡ್ಕೊಳ್ಳೋಕೆ ಜನ ಇದ್ದಾರೆ. ಆ ಹುಡುಗಿನ ಅವಳ ಮನೆಗೋ ಎಲ್ಗಾದ್ರೂ ಕಳಿಸು. ಡಿಪಾರ್ಟ್ಮೆಂಟ್ ಅಂದರೆ ರೂಲ್ಸು ಎಥಿಕ್ಸ್ ಎಲ್ಲ ಇರುತ್ತೆ. ಒನ್ ಮೋರ್ ಥಿಂಗ್, ಮಾಲು ಮದುವೆಗೆ ನೀನೇನು ಬರಬೇಕಾಗಿಲ್ಲ. ಯಾರೇ ಕರೆದ್ರೂ ಅಷ್ಟೇ.
ಟ್ರಾನ್ಸ್ಫರ್ ಕಣೋ ಕಾಸರಗೋಡ್ಗೆ. ಏನ್ ಸರ್ ಇಷ್ಟು ಬೇಗ? ಇದರಲ್ಲಿ 5 ಇದೆ. ಒಂದಿನ ನಿನ್ನ ಅಂಗಡಿ ಒಳಗಡೆ ಅಣಿಸು, ಮಿಕ್ಕಿದಿನ ಮುಖ್ಯವಾದ ಜಾಗದಲ್ಲಿ ಯಾರು ಇಲ್ದೇ ಇರೋ ಟೈಮ್ ನೋಡಿ ಅಣಿಸು. ಹಲೋ ಹಲೋ, ನಾನು ಮಾರ್ನೆಲ್ಲೂರಿಂದ ಫೋನ್ ಮಾಡ್ತಾ ಇದ್ದೀನಿ. ಚಂದ್ರನ್ ಪಿಳ್ಳೆ ಸರ್ ನೀವೇನಾ? ಹೌದು ಸರ್, ಮದುವೆಯಾಗಿ 8 ವರ್ಷ ಆಯಿತು. ಸುಮಾರು ಜನರನ್ನ ನೋಡಾಯಿತು. ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಸರ್? ಹೆಸರೇನು? ಬಿಜು ಕೆ ಜಾರ್ಜ್. ಮಾರನೆಲ್ಲೂರಿಗೆ ನಾನು ಬಂದಿದ್ದೀನಿ 1-2 ವರ್ಷದ ಹಿಂದೆ. ಅಯ್ಯೋ, ನನಗೆ ಗೊತ್ತಿಲ್ವಲ್ಲ ಸರ್. ಮರ್ಡರ್ ಆದ ಮಾರ್ಟಿನ್ ಸರ್ ಕೂಡ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ ಸರ್, ನೀವು ಯಾವ ಥರ ಟ್ರೀಟ್ಮೆಂಟ್ ಮಾಡೋದು? ಆಯುರ್ವೇದ, ಹೋಮಿಯೋಪತಿ, ಯಾವ ಥರ? ಇಲ್ಲ, ಮಕ್ಕಳಾಗಬೇಕು ಅಂದರೆ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು. ನಾನು ನಿಮ್ಮನ್ನು ನೋಡಿದ್ಮೇಲೆ ಹೇಳ್ತೀನಿ ಯಾವಾಗ ಏನು ಮಾಡಬೇಕು ಅಂತ. ಆಯಿತು ಸರ್. ನಿಮಗೆ ಎಷ್ಟು ಮಕ್ಕಳು? 3. ಸಾಕಾ? ಸಾಕು, ಹೋಗಿ. ಎರಡು ಮೂರು ಜಾಗದಲ್ಲಿ ಅಂಟಿಸಿದ್ದಾರೆ. ಒಂದು ತಂಬಿಯ ಮಗನ ಹೋಟೆಲಲ್ಲಿ. ನಮ್ಮ ಹುಡುಗರು ವಿಚಾರಿಸಿದ್ದಕ್ಕೆ ಯಾರೋ ಒಬ್ಬ ಹುಡುಗ ಬಂದು ಅಂಟಿಸ್ಬಿಡೋದ ಅಂತ ಇವರು ಹೇಳ್ತಿದ್ದಾರೆ. ಇದನ್ನ ಮೀರಿ ನಾವು ಡೀಪಾಗಿ ಕ್ವಶನ್ ಮಾಡೋದಕ್ಕೆ ನಮ್ಮ ಹತ್ರ ಯಾವ ಕಾರಣನೂ ಇಲ್ವಲ್ಲ ಸರ್. ಅದರ ಫೋನ್ ನಂಬರ್ ಮಾತ್ರ ಅರವಿಂದ್ ಹೆಸರಲ್ಲೇ ಕೊಟ್ಟಿದ್ದಾನೆ. ಆ ಮಹೇಶ್ ಕೂಡ ಆ ಜಂಕ್ಷನಲ್ಲೇ ಓಡಾಡ್ಕೊಂಡಿದ್ದಾನೆ. ಸರ್, ನಾವು ಅರವಿಂದ್ ಹತ್ರ ಮತ್ತೆ ಒಂದ್ಸರಿ ಮಾತಾಡಿ ನೋಡ್ಬೋದಾ? ಏನು ಮಾತಾಡೋದು? ಮಾತಾಡೋದೆಲ್ಲ ಮುಗ್ದಾಯ್ತಾನೆ. ಇಲ್ಲ, ಅವ್ರು ಇದನ್ನ ಇಲ್ಲಿಗೆ ಬಿಡ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಅವ್ನು ಕಾಸರಗೋಡಿಂದ ಹೊರಗಡೆ ಬಂದರೆ ತಾನೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ. ಸ್ವಲ್ಪ ಡಿಸಿಪ್ಲಿನ್ ಹೇಳ್ಕೊಡೋ ಅವಶ್ಯಕತೆ ಇದೆ. ನಾನು ಅವ್ನ ಸುಪೀರಿಯರ್ಸ್ಗೆ ಹೇಳಿದ್ದೀನಿ, ಮಿಕ್ಕಿದವ್ರು ನೋಡ್ಕೋತಾರೆ. ನನಗದಲ್ಲ, ಇದು ಹೀಗೆ ಹೋದ್ರೆ ನಮ್ಮ ಪದ್ಮನಾಭನ್ ಸರ್ ಅವರ ವಿಷಯ ಗೊತ್ತಲ್ಲ, ವ್ಯಕ್ತಿ ಬದಲಾಗಿ ಒಂದು ಸಾಧಾರಣ ಲಾಕಪ್ ಟ್ರೀಟ್ಮೆಂಟ್ಗೋಸ್ಕರ ಅವನಿಗೆ ಯಾವ ಥರ ಟಾರ್ಚರ್ ಕೊಟ್ಟಿದ್ದೀನಿ ಗೊತ್ತಾ? ಫುಲ್ ಫ್ಯಾಮಿಲಿನ ಸೂಸೈಡ್ ಮಾಡ್ಕೊಳ್ತು. ಇದಷ್ಟೇ ಅಲ್ಲ, ಈ ಥರ ಕೇಸಲ್ಲಿ ಸಿಕ್ಕಾಕೊಂಡಿರೋ ಎಲ್ಲರೂ ಲೈಫೂ ಟ್ರಾಜಿಡಿ ಆಗೋಗಿದೆ. ಹೌದು, ಮೀಡಿಯಾಗೇನಾದ್ರೂ ಒಂದು ಚೂರು ಗೊತ್ತಾದ್ರೆ ಆಮೇಲೆ ನಮ್ಮ ಕತೆ ಅಷ್ಟೇ. ಈಗ ಹೇಗೋ ಪೆನ್ಷನ್ ತಗೊಂಡು ಜೀವನ ನಡೆಸ್ತಾ ಇದ್ದೀನಿ ಸರ್. ನಂದು ಬೈಪಾಸ್ ಸರ್ಜರಿ ಟ್ರೀಟ್ಮೆಂಟ್ ಆದ್ಮೇಲೆ ಏನೂ ಉಳಿದಿಲ್ಲ. ಇನ್ನೊಬ್ಳು ಮಗಳು ಮದುವೆ ಬೇರೆ ಮಾಡಬೇಕು. ಮತ್ತೆ ನನ್ನ ಮಗ ಇನ್ನೂ ಓದ್ತಾ ಇದ್ದಾನೆ. ಈ ನೋವನ್ನ ತಡ್ಕೊಳಕ್ಕಾಗ್ತಿಲ್ಲ ಸರ್. ಮತ್ತೆ ಪ್ರತಿ ಸರಿ ಡೋರ್ಬೆಲ್ ಮತ್ತೆ ಫೋನ್ ರಿಂಗ್ ಆದ್ರೆ ನನ್ನ ಮೈ ನಡಗತ್ತೆ ಸರ್. ಏನೂ ಇಲ್ಲ ಮಾರಾರ್, ನಾನಿದ್ದೀನಿ ತಾನೆ. ಸೀತಾರಾಮ್ ಸರ್ ವಾಸ್ ಆಸ್ಕಿಂಗ್ ಅಬೌಟ್ ಯು. ಕಾಸ್ ಡಿಸ್ಕಂಟಿನ್ಯೂ ಮಾಡ್ತೀರಾ ಅಂತ. ಐ ಡಿಡ್ಂಟ್ ಸೇ ಎನಿಥಿಂಗ್. ಅಲ್ಲೆಲ್ಲ ಹೇಗಿದೆ ಕ್ಲೈಮೇಟ್? ನಮಗೆ ಎಲ್ಲ ಕಡೆ ಒಂದೇ. ಯಾವಾಗಲೂ ಬಿಸಿಲೇ, ಅಪ್ಪಿತಪ್ಪಿ ಮಳೆ ಬರುತ್ತೆ. ಹೊಂದ್ಕೋಬೇಕು. ಸೀತಾರಾಮ್ ಸರ್ ಹತ್ರ ಟೇಕ್ ಯೋರ್ ಟೈಮ್. ಐ ಥಿಂಕ್ ಯು ನೀಡ್ ಇಟ್. ಸರ್, ನಾನು ಅವನನ್ನು ಪ್ರೀತಿಸ್ತೀನಿ ಸರ್, ನಿಜವಾಗ್ಲೂ ಪ್ರೀತಿಸ್ತೀನಿ. ಸರ್, ಎಸ್ ಐ ಸಾಹೇಬ್ರು ಮಾತಾಡಿ. ಹಾ ಹಾ. ಸರ್, ನಾನು ಇವ್ರಿಗೆ ಹೇಳ್ತಾ ಇದ್ದೆ, ನಾನೊಬ್ಬ ವ್ಯಕ್ತಿನ ಪ್ರೀತಿಸ್ತಾ ಇದ್ದೆ. ಅವನ ನಿಜವಾಗ್ಲೂ ಪ್ರೀತಿಸ್ತಿದ್ದೆ. ಇದನ್ನ ನೋಡಿ ಸರ್, ಅವನೇ ಕಳ್ಸಿರೋ ಮೆಸೇಜ್ಗಳು 1120 ಮೆಸೇಜ್ ಇದೆ ಸರ್. ಇದನ್ನ ನೋಡಿ ಸರ್. ಐ ವಿಲ್ ಕಮ್ ಟಿಲ್ ದ ಎಂಡ್ ಆಫ್ ದ ವರ್ಲ್ಡ್ ವಿತ್ ಯು. ಹಾಗಂತಂದ್ರೆ ಅವನ್ ಭೂಮಿ ಕೊನೆ ತನಕ. ನಿನ್ನ ಹೆಸರೇನು ಅಂತ ಹೇಳಿದೆ? ಝಾನ್ಸಿ. ಮದುವೆ ಆಗಿದ್ಯಾ? ನನ್ ಗಂಡ ನನ್ನನ್ನು ಬಿಟ್ಟು ಹೋದ. ಇವನ್ ಹೆಂಡತಿ ಸತ್ತೋಗಿದ್ದಾಳೆ. ತ್ರಿಶೂರ್ಗೆ ನಾನು ಯಾರು ಗೊತ್ತಾ? ನನ್ ಮುಜೀಬ್ ಅಂತ. ನನಗೆ ಸರಿಯಾಗಿ ಬೇವರ್ಸಿ ನನ್ನ ಮಗನೇ. 2 ವರ್ಷದ ಹಿಂದೆ ನನಗೆ ಮಾಡಿದ್ದಾನೆ ನೆನಪಿಲ್ವಾ ನಿನ್ಗೆ? ನನ್ನ ಜೀವನನೇ ಹಾಳು ಮಾಡ್ಬಿಟ್ಟು ಹೋಗ್ಬಿಟ್ಟಿಯಲ್ಲ. ನಾನು ನಿನ್ನ ಬಿಡೋದಿಲ್ಲ ಕಣೋ. ನೀನ್ ಎಲ್ಲೇ ಇದ್ರೂ ಕೂಡ ಹುಡ್ಕೊಂಡ್ ಬರ್ತೀನಿ. ನೀವೀಗ ಎಲ್ಲಿದ್ದೀರಾ? ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ವಾ? ನನ್ನ ಹೆಸರೇ ನೆನಪಿಲ್ಲ ನಿನ್ಗೆ? ಬಡ್ಡಿ ಕಟ್ಟಕ್ಕೂ ನನ್ನ ಕೈಲಿಗೆ 1 ರೂಪಾಯಿನೂ ಇಲ್ಲ ಸರ್. ಅವ್ನ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ದುಡ್ಡಾದ್ರೂ ನನಗೆ ವಾಪಸ್ ಕೊಡಿಸ್ಬಿಡಿ ಸರ್. ಬಾಯಿ ಮುಚ್ಕೊಂಡಿದ್ದೆ. ಮುಖ ಮೂತಿ ಏನು ಗೊತ್ತಿಲ್ಲದೆ ಅವನಿಗೆ 1 ಲಕ್ಷ ಮತ್ತೆ ಫೋಟೋಸ್ನ ಕೊಟ್ಬಿಟ್ಟು ಇಲ್ಲಿ ಬಂದು ಅಳ್ತಾ ಇದ್ಯಾ?
ए मुजीब, ಅಪ್ಪ ದೈವಶಕ್ತಿ ಇರೋ ಸ್ವರ್ಣಗಡ್ಡೆ ಅಂತ ಅವನು ಹೇಳಿದ್ದ. 6 ತಿಂಗಳು ಮನೇಲಿ ಇಟ್ಕೊಂಡ್ರೆ ಮಗಳ ಮದುವೆ ಆಗುತ್ತೆ ಅಂತ ಹೇಳಿದ್ದ. ನಾನು ಅದನ್ನ ನಂಬಿಟ್ಟ. 2.5 ಲಕ್ಷ ದುಡ್ಡಿಸ್ಕೊಂಡು ಚಿನ್ನದ ಸ್ವರ್ಣಗಡ್ಡೆ ತಂದ್ಕೊಡ್ತೀನಿ ಅಂದಿದ್ದ. ಬಡ್ಡಿಗಿಸ್ಕೊಂಡಿದ್ದ ದುಡ್ಡು ಸರ್ ಅದು. ಅದನ್ನ ಕ್ಯಾಶ್ ಹಾಕೊಟ್ರಾ? ಹೌದು. ನಂಬಿಕೆ ದ್ರೋಹ ಮಾಡ್ತಾನಂತ ಗೊತ್ತೇ ಆಗ್ಲಿಲ್ಲ ಸರ್. ಅಷ್ಟು ನಂಬಿಕಸ್ತನಾಗಿದ್ದ. ಇಲ್ಲೇ ನನ್ನ ಮನೆ ಮೇಲಿರೋ ರೂಮಲ್ಲೇ ವಾಸವಾಗಿದ್ದ. ಮತ್ತೆ ಅಡ್ರೆಸ್ ಏನಾದ್ರು? ಊರು ಕೊಲ್ಲಂ ಅಂತ ಹೇಳಿದ್ರು ಸರ್. ನನ್ನ ಹತ್ರ ID ಕಾರ್ಡು ತೋರಿಸಿದ್ರು. ಅವತ್ ನಾನು ಅದನ್ನೆಲ್ಲ ನೋಡಿದ್ಮೇಲೆ ಒಂದು ಕಾಪಿ ಎತ್ಕೋಬೇಕು ಅಂತ ಗೊತ್ತೇ ಆಗ್ಲಿಲ್ಲ ಸರ್. ವಿದುರಾಲು ಒಂದು ಮನೆ ಬಾಡಿಗೆಗೆ ತಗೊಂಡಿದ್ದ ಸರ್. ನಾನು ಅಲ್ಲಿಗೆ ಹುಡುಕಕ್ ಹೋದಾಗ ಖಾಲಿ ಮಾಡ್ಬಿಟ್ಟಿದ್ದ. ಅದು ಮಾರ್ಟಿನ್ ಮನೆ ಅಲ್ವಾ? ಅದೇ ಕೊಲೆ ಆದ್ನಲ್ಲ? ಹೌದು. ಇಷ್ಟು ಹತ್ರ ಇದ್ರೆ ಅವ್ರಿಗೂ ಗೊತ್ತಿರಬೇಕಲ್ಲ ಈ ಚಂದ್ರನ್ ಪಿಳ್ಳೈ ಯಾರು ಅಂತ? ಗೊತ್ತು ಸರ್. ನಾನೇ ಅವ್ರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು. ಅವರಿಗೆ ಮಕ್ಳಿಲ್ವಲ್ಲ, ಇವನದ್ರ ಬಗ್ಗೆ ಪೂಜೆ ಪುನಸ್ಕಾರ ಗೊತ್ತಿದೆ ಅಂದಿದ್ಕೆ ನಾನೇ ಮಾರ್ಟಿನ್ ಸರ್ಗೆ ಪರಿಚಯ ಮಾಡಿಸ್ದೆ. ಅದಕ್ಕೆ ಸಂಬಂಧಪಟ್ಟಿರೋ ಪೂಜೆ ಪುನಸ್ಕಾರ ಎಲ್ಲ ಅವ್ರ ಮನೆಗೆ ಹೋಗಿ ಮಾಡ್ತಾ ಇದ್ದ. ಅವ್ರ ಹತ್ರನೂ ಒಳ್ಳೆ ದುಡ್ಡೇ ಕಿತ್ಕೊಂಡು ಹೋಗಿದ್ದಾನೆ ಸರ್. ಅವನೆಲ್ರಿಗೂ ಮೋಸ ಮಾಡೋಕ್ಕೂ ಮುಂಚೆ ಆ ಮುರಳಿ ಅವರನ್ನ ಕೊಂದಿದ್ದಾನೆ. ಮಣ್ಣು ಮಾಡೋ ಸಮಯದಲ್ಲಿ ಅವನು ಕೂಡ ಬಂದಿದ್ದಾನೆ ಸರ್. ಹಲೋ, ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಕೊಲ್ಲಂ. ನಾನು ಕಾಸರಗೋಡು ಬದಿಯಾಡುಕ SI ಅರವಿಂದ್ ಕರ್ನಾಕರನ್. ನಮಸ್ಕಾರ ಸರ್, ನಾನು ಸಿವಿಲ್ ಪೊಲೀಸ್ ಆಫೀಸರ್ ಅನ್ವರ್. ನನಗೊಬ್ಬರ ಬಗ್ಗೆ ಡೀಟೇಲ್ಸ್ ಬೇಕಿತ್ತು. ಇಟ್ಸ್ ಜಸ್ಟ್ ಅ ಕ್ರೈಮ್ ಬ್ಯಾಕ್ಗ್ರೌಂಡ್ ಚೆಕಿಂಗ್. ಚಂದ್ರನ್ ಪಿಳ್ಳೈ. ಸರ್, ಫುಲ್ ನೇಮ್ ಗೊತ್ತಿಲ್ಲ. ಅಡ್ರೆಸ್ ಇಲ್ಲ. ಅನ್ವರ್, ನನಗವನ ಬಗ್ಗೆ ಏನೂ ಗೊತ್ತಿಲ್ಲ. ಚಂದ್ರನ್ ಪಿಳ್ಳೈ, ದಟ್ಸ್ ದ ಓನ್ಲಿ ಇನ್ಫಾರ್ಮೇಶನ್. ತಪ್ಪಿಸ್ಕೊಂಡು ಹೋಗಿದ್ದಾನಾ ಇಲ್ಲ ಇನ್ನೂ ಹೋಗ್ತಾನೆ ಇದ್ದಾನ? ಯಾರ ಕಣ್ಗೂ ಕಾಣದೇ ಇರೋನು, ಹಾಗಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. 5 ಜನ ಇದ್ದಾರೆ. ಅದರಲ್ಲೊಬ್ಬ 3 ವರ್ಷ ಜೈಲಲ್ಲಿದ್ದ. ಬೇರೆ ಏನಾದರೂ ಕ್ಲೂ ಸಿಗ್ಬೋದಾ? ವಯಸ್ಸು ಅವನಿಗೆ 35ರಿಂದ 40 ಇರ್ಬೋದು. ಈಗ ತಾನೇ ಸ್ಪೆಷಲ್ ಬ್ರಾಂಚ್ನ ವಿಚಾರಿಸ್ದೆ. ಕೇಸ್ ಏನೂ ಇಲ್ಲ. ಆದರೆ ಈ ಚಂದ್ರನ್ ಪಿಳ್ಳೈ ಪಾಸ್ಪೋರ್ಟ್ ವೆರಿಫಿಕೇಶನ್ 2 ವಾರದ ಹಿಂದೆ ಆಗಿದ್ದು. ನಾಡಿದ್ದು ರಾತ್ರಿ ಫ್ಲೈಟಲ್ಲಿ ಅವನು UAEಗೆ ಹೋಗ್ತಾ ಇದ್ದ. ಅರ್ಜೆಂಟ್ ಇದೆ ಸರ್. 2 ದಿನ ಲೀವ್ ಬೇಕು. ಈಗ ಹೊರಟ್ರೆ ನಾಡಿದ್ದು ಮಧ್ಯಾಹ್ನಕ್ಕೆಲ್ಲ ಬಂದ್ಬಿಡ್ತೀನಿ ಸರ್. ನಾಚಿಕೆ ಆಗೋದಿಲ್ವ ನಿನ್ಗೆ? 2.5 ವರ್ಷ ಲೀವ್ ಆದ್ಮೇಲೆ ಇವಾಗ ಬಂದು ಜಾಯಿನ್ ಮಾಡಿದ್ಯಾ? ಇನ್ನು 2 ವಾರ ಕೂಡ ಆಗಿಲ್ಲ. ಇನ್ನೂ 1 ವರ್ಷದವರೆಗೂ ಯಾವುದೇ ರೀತಿ ಕಾರಣ ಕೊಟ್ಟು ಬನ್ನಿ. ಅದು ಅಫಿಷಿಯಲ್ ಕೆಲಸ ಆ್ಯಂಡ್ ವಿ ರಿಯಲಿ ಅಪ್ರಿಷಿಯೇಟ್ ಇಟ್. ಆದರೆ ಈಗ ಅದಲ್ಲ ವಿಷಯ. ಸಾರಿ. ಆ ಹೆಸರು ನಂದೆ, ಅಡ್ರೆಸ್ ಕೂಡ ನಂದೆ. ಈ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿರೋ ಕೇಸ್ಗಳೆಲ್ಲ ನನ್ನ ಹೆಸರಲ್ಲೇ ಇದೆ. ಆದರೆ ಅದನ್ನೆಲ್ಲ ಮಾಡಿರೋ ವ್ಯಕ್ತಿ ಆಗಲಿ, ನೀವು ಹುಡುಕ್ತಾ ಇರೋ ವ್ಯಕ್ತಿ ಆಗಲಿ ನಾನಲ್ಲ. ಯಾರೋ ನನ್ನ ಐಡೆಂಟಿ ಉಪಯೋಗಿಸ್ಕೊಂಡಿದ್ದಾರೆ, ನನ್ನ ಹೆಸರು ಉಪಯೋಗಿಸ್ಕೊಂಡಿದ್ದಾರೆ, ನನ್ನನ್ನು ಉಪಯೋಗಿಸ್ಕೊಂಡಿದ್ದಾರೆ. ನೇವಿಯಿಂದ ರಿಟೈರ್ಡ್ ಆಗಿ ಒಂದೊಳ್ಳೆ ಕಂಪ್ನಿಯಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಿರೋ ನನ್ನ ಮೇಲೆ ಎಂತೆಂಥ ಕೇಸ್ ಹಾಕಿದ್ದಾರೆ ಗೊತ್ತಾ ಸರ್? ಅಟೆಂಪ್ಟ್ ಟು ಮರ್ಡರ್, ಹವಾಲಾ, ವೀಸಾ ಫ್ರಾಡು, ಗಾಡಿ ಕಳ್ತನ, ಮಾಟ ಮಂತ್ರ. 1.5 ವರ್ಷದಿಂದ ನೆಮ್ಮದಿನೇ ಇಲ್ಲ ಸರ್. ಸ್ಟೇಷನ್ನು ಕೋರ್ಟ್ ಅಂತ ಓಡಾಡ್ತಾನೆ ಇದ್ದೀನಿ. ರಿಮ್ಯಾಂಡು ಆಯಿತು, ನನ್ನ ಕೆಲಸನೂ ಹೋಯ್ತು. ಕೇಸ್ ನಡೆಸಿ ಅದು ನಾನಲ್ಲ ಅಂತ ಪ್ರೂವ್ ಮಾಡಿದೆ. ಆದರೆ ನಾನು ಕೋರ್ಟಲ್ಲಿ ಪ್ರೂವ್ ಮಾಡಿದ ಹಾಗೆ ಜನಗಳ ಹತ್ರ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಮೋಸ ಹೋದವರು ಚಂದ್ರನ್ ಪಿಳ್ಳೈನ ಹುಡ್ಕೊಂಡು ಹಗಲು ರಾತ್ರಿ ಬರ್ತಾನೆ ಇದ್ದಾರೆ ಸರ್. ಕೆಲವ್ರು ನಾನು ಹೇಳಿದ್ದನ್ನ ನಂಬಿದ್ರು, ಕೆಲವ್ರು ಏನು ಹೇಳಿದ್ರು ನಂಬಲಿಲ್ಲ. ಊರವ್ರು ಯಾರೂ ಮಾತಾಡ್ತಾ ಇಲ್ಲ ನನ್ನ ಕುಟುಂಬದ ಜೊತೆ. ಇವಾಗಿದ್ದು ನನ್ನ ಕೊನೆ ಅವಕಾಶ. ಸೆಕ್ಯೂರಿಟಿ ಕೆಲಸ ಅಂತೆ.
ನನ್ನ ಮಕ್ಕಳು ಫೀಸ್ ಆದ್ರೂ ಕಟ್ಬೇಕಲ್ವಾ ಸರ್? ತಿನ್ನೋಕೆ ಏನಾದ್ರೂ ಬೇಕಲ್ಲ ಸರ್? ಇದನ್ನು ಹಾಳು ಮಾಡ್ತೀರಾ? ಹಾಳು ಮಾಡಿ. ಈ ಕೇಸ್ನು ನನ್ನ ತಲೆಗೆ ಕಟ್ಟಬೇಕು ಅಂತಿದ್ದೀರಾ? ಕಟ್ಟಿ. ಸಿಕ್ತು ಸರ್. ಚಂದ್ರನ್ ಪಿಳ್ಳೆ ಇವರೇನಂತ ಮುಜೀಬ್ ಹತ್ರ ಕೇಳಿ ಹೇಳಿ. ಈಗಲೇ ಹೋಗಿ ಕೇಳಿ. ನಾನೊಂದು ಸಾವಿಗೆ ಬಂದಿದ್ದೀನಿ ಸರ್. ನಮ್ಮ ಮಾರಾರಣ್ಣ ಹೋಗ್ಬಿಟ್ರು ನಿನ್ನೆ ರಾತ್ರಿ. ಹಾರ್ಟ್ ಅಟ್ಯಾಕ್ ಅಂತೆ. ಒಬ್ಬ ಬಚಾವಾದ ಅಲ್ವಾ? ಮಹೇಶ್, ಆಲ್ ದ ಬೆಸ್ಟ್. ಹುಡ್ಕೊಂಡು ಬಂದವರಲ್ಲಿ ಇವರು ಇದ್ರಾ? ಇವನ್ನ ಕೊಂದಿದ್ದು ಆಟೋ ಡ್ರೈವರ್ ತಾನೆ? ಇಲ್ಲಿ ಬಂದು ಮಾತಾಡಿ ದುಡ್ಡು ಹೊಡಿತೇನೋ? ಸರ್ ಕಾಲ್ ಮಾಡಿದ್ದು ನನ್ನ ಫೋನಿಂದ ಅಲ್ಲ ಸರ್. ಮತ್ತೆ ಸಿಮ್ ನಿನ್ನ ಹೆಸರು ಮೇಲೆ ಹೇಗೋ ಬಂತು? ಸೆಕ್ರೆಟರೈಟಲ್ಲಿ ಕೆಲಸ ಮಾಡೋ ರಜಿ ಸಕರಿಯಾ ತಗೊಂಡಿದ್ದ ನಂಬರ್ ಸರ್. ಬೀಚಲ್ಲಿ ಡೈವರ್ ಆಗಿ ಕೆಲಸ ಸಿಗುತ್ತೆ ಅಂತ ಹೇಳಿ ಇಂಟರ್ನ್ಯಾಷನಲ್ ಕಾಲ್ಸ್ ಮಾಡಬೇಕು ಅಂತ ಈ ನಂಬರ್ ತಗೊಂಡಿದ್ದು ಸರ್. ಅವ್ರನ್ನ ಈಸಿಯಾಗಿ ಹಿಡಿಬೋದು ಸರ್. ರಜಿ ಸಕರಿಯಾ ಟೂರಿಸಂ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಯೇಟಲ್ಲಿ ಇರ್ತಾರೆ. ಅವರೇ ನೇರವಾಗಿ ಇಲ್ಲಿ ರೆಕ್ರೂಟ್ಮೆಂಟ್ ಮಾಡ್ತಾರೆ. ಇನ್ನು ಮುಂದೆ ಹೋಗೋದಕ್ಕೆ ಬೇರೆ ದಾರಿ ಇಲ್ಲ. ಡೆಡ್ ಎಂಡ್. 10:45ಗೆ ವೆಡ್ಡಿಂಗ್. ಮಾಲು ನನ್ನ ಇನ್ವೈಟ್ ಮಾಡಿದ್ದಕ್ಕೆ ನಾನು ನೀನು ಬಂದಿದ್ದು ಒಳ್ಳೇದಾಯ್ತು. ಅಣ್ಣ ಅದಕ್ಕೆ ನೋಡ್ದಿರೋ ಹಾಗೆ ಅವಳ ಹತ್ರ ಕೊಟ್ಬಿಡು. ಇನ್ಮೇಲೆ ಈ ಕೇಸ್ ಏನಾದರೂ ಸರಿ, ಸಂಜೆ ಕಾಸರಗೋಡಿಗೆ ಹೋಗ್ತೀನಿ. ಮತ್ತೆ ಜೀವನ ನಡೀತಾ ಇರುತ್ತೆ. ಆ ಮುರಳಿ ಹಾಳಾಗೋಗ್ಲಿ, ಏನಾದರೂ ಆಗಲಿ ನನಗೇನು. ಸರ್ ಚೆಕ್ ಮಾಡಿದ್ವಿ. ರಿಜಿ ಸಕಾರಿಯಾ ಇದ್ದಾನೆ. ಅವ್ನು ಹೇಳ್ದಾಗೆ ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ. ಇಲ್ಲಿ ರಿಜಿ ಸಕ್ರೆ ಎಲ್ಲಿದ್ದಾರೆ? 4ನೇ ಟೇಬಲಲ್ಲಿ ಕೂತಿದಾರಲ್ಲ ಅವರೇ. ಓಕೆ. ರಿಜಿ ಸಕ್ರಿಯಾ ಸ್ಟೇಷನಿಂದ ಅಲ್ವಾ? ಮಧ್ಯಾಹ್ನದ ಮೇಲೆ ಬರ್ತೀರಾ ಅಂತ SI ಅವ್ರು ಹೇಳಿದರು. ಕೂತ್ಕೊಳ್ಳಿ. ಹಾಸ್ಪಿಟ್ಲಲ್ಲಿದ್ದಾಗ ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಬರ್ದಿರೋದು ಸರಿನೋ ಇಲ್ವೋ ಗೊತ್ತಿಲ್ಲ. ನಾನು ಇದನ್ನು ಓದ್ತೀನಿ, ನೀವು ಕೇಳಿಸ್ಕೊಳ್ಳಿ. ನನ್ನ ಹೆಸರು ರಜಿ ಸಕರಿಯಾ. ಸೆಕ್ರೆಟರಿಯೇಟಲ್ಲಿ ಅಪ್ಪರ್ ಡಿವಿಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ ಕೆಲವು ವಾರಗಳಿಂದ ನನ್ನ ಹೆಸರು ಪದವಿನ ಬಳಸ್ಕೊಂಡು ನನಗೆ ಗೊತ್ತಿಲ್ದಿರೋ ಯಾರೋ ಒಬ್ರು ಫ್ರಾಡ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಅವರಿಂದ ಹಣ ಕಳ್ಕೊಂಡ ಇಬ್ರು ವ್ಯಕ್ತಿಗಳು ನನ್ನನ್ನು ಹುಡ್ಕೊಂಡು ಸೆಕ್ರೆಟರಿಯೇಟ್ಗೆ ಬಂದಾದ್ಮೇಲೆ ನನಗೆ ವಿಷಯ ಗೊತ್ತಾಗಿದ್ದು. ಅವರಲ್ಲಿ ಒಬ್ಬ ವ್ಯಕ್ತಿಯ ಫೋನ್ ನಂಬರ್ ನಾನು ತಗೊಂಡೆ. ಕೆಲಸದ ವಿಚಾರವಾಗಿ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ 25,000 ತಗೊಂಡು ಪಾಂಬನ್ ಐಲ್ಯಾಂಡ್ಗೆ ಬರಬೇಕು ಅಂತ. ಇದು ರೆಕಮೆಂಡೇಶನ್ ಇಂದ ಸಿಗ್ತಿರೋ ಕೆಲಸ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅವ್ರು ಹೇಳಿದ್ರು. ಅವ್ರು ಹೇಳ್ದ ಹಾಗೆ ನಾನು ಐಲ್ಯಾಂಡ್ಗೆ ಹೋದೆ. ಸರ್ ಆ ಮನೆ ನೋಡಿ, ಹೊಸ ರೈಟ್ ಸೈಡ್ ಮನೆ. ಹಾಂ, ಇದು ನೋಡಿ ಸರ್. ಇದೇ ಫೋಟೋನೇ ಆ ಝಾನ್ಸಿ ಕಳಿಸಿರೋದು. ಅಂದ್ರೆ ಇಲ್ಲೇ ಎಲ್ಲೋ ಇರಬೇಕು.
ಬೇರೆ ಯಾರಿಗೂ ಗೊತ್ತಿಲ್ಲದೆ ನಾನು ಒಬ್ಬನೇ ಬೋಟಲ್ಲಿ ಇಲ್ಲಿಗೆ ಬಂದೆ. ಸೇಫ್ಟಿಗೆ ಕೈಯಲ್ಲಿ ಒಂದು ಕತ್ತಿ ಇಟ್ಕೊಂಡಿದ್ದೆ, ಯಾವುದಕ್ಕೂ ಇರಲಿ ಅಂತ ತಂದಿದ್ದೆ. ಅವನು ಯಾರು, ನನ್ನ ಹೆಸರನ್ನ ಯಾಕೆ ಬಳಸ್ಕೊಂಡ ಅಂತ ನಮ್ಗೆ ಗೊತ್ತಾಗಬೇಕಿತ್ತು. ಅರ್ಧ ಗಂಟೆ ನಾನು ಅವನಿಗೋಸ್ಕರ ಇಲ್ಲಿ ಕಾದೆ. ಆಮೇಲೆ ಅವನು ಬಂದ ಅಲ್ಲ, ಇಲ್ಲೇ ಎಲ್ಲೋ ಅಡ್ಕೊಂಡಿದ್ದವನು ಎದ್ದು ಬಂದ. ಅಷ್ಟೊತ್ತು ಅವನು ನನ್ನನ್ನೇ ವಾಚ್ ಮಾಡ್ತಾ ಇದ್ದ. ನಾನು ಯಾರು, ಯಾಕೆ ಬಂದಿದ್ದೀನಿ ಅಂತ ಅವನು ಗೊತ್ತಾಯ್ತು. ನೀನು ಯಾರು ಅಂತ ನಾನು ಕೇಳಿದ ತಕ್ಷಣ ಅವನು ಪೆಪ್ಪರ್ ಸ್ಪ್ರೇನ ತಗೊಂಡು ನನ್ನ ಮುಖಕ್ಕೆ ಸ್ಪ್ರೇ ಮಾಡ್ದ. ಕಣ್ಣೂರಿ ತಡ್ಕೊಳಕ್ಕಾಗದೆ ನಾನು ಇಲ್ಲಿ ಬಿದ್ದಿದ್ದೆ. ಒಂದು ರಾಡ್ ತಗೊಂಡು ಅವನು ನನ್ನ ತಲೆಗೆ ಹೊಡೆದ. 2-3 ಸರಿ ಹೊಡೆದ ಅನ್ಸುತ್ತೆ. ಆಮೇಲೆ ನನಗೆ ಪ್ರಜ್ಞೆ ತಪ್ಪಿತು. ಇನ್ನೂ ಆ ರಕ್ತದ ಕಲೆ ಹಾಗೆ ಇದೆ ಅಲ್ಲಿ. ನಾನು ಕಣ್ ತೆಗೆದಾಗ ನಾನು ಈ ಕೆಸರಲ್ಲಿ ಬಿದ್ದಿದ್ದೆ. ನಾನು ಸತ್ತೆ ಅಂತ ಅವನಿಲ್ಲಿಂದ ಹೊರಟೋದ. ಇಲ್ಲಿಗೆ ಬಂದ ಕೆಲವು ಹೆಣ್ಮಕ್ಳೇ ಕೆಲವ್ರನ್ನ ಕರ್ಕೊಂಬಂದ್ರು. ಅದಕ್ಕೆ ನಾನು ಬದುಕುಳ್ದೆ. ಅವನು ತುಂಬ ಬುದ್ಧಿವಂತ ಸರ್, ಯಾವ ಆಧಾರನೂ ಬಿಟ್ಟಿಲ್ಲ. ನೀ ಬನ್ನಿ ಸರ್. ಈ ನಾಯಿನ ಅವನೇ ಸಾಯಿಸಿರೋದು. ಡೆಡ್ ಬಾಡಿಯಿಂದ ಸ್ಮೆಲ್ ಬಂತು ಅಂದ್ರೆ ಇದರಿಂದಾನೇ ಅನ್ಕೊಂಡು ಸುಮ್ಮನೆ ಹೋಗ್ತಾರೆ. ಅವ್ನು ನೋಡೋದಕ್ಕೆ ಹೇಗಿದ್ದ? ತುಂಬ ಬೆಳ್ಳಗಿದ್ದ, ಹೈಟ್ ಇದ್ದ, ಕಟ್ ಮಸ್ತಾಗಿದ್ದ. ಕೈ ಮೇಲೆ ಒಂದು ದೊಡ್ಡ ಗಾಯದ ಗುರುತಿತ್ತು. ಒಂದು 6 ಅಡಿ ಇದ್ದ ಸರ್. ಬೆಳ್ಳಗಿದ್ದ, ಒಳ್ಳೆ ಕಟ್ಟಮಸ್ತಾಗಿದ್ದ, ದಪ್ಪ ಹುಬ್ಬು. ಮತ್ತೆ ಇನ್ನೂ ಹೇಳ್ಬೇಕಂದ್ರೆ ಎಡಗೈಲಿ ಇಷ್ಟು ಉದ್ದವಾಗಿರೋ ಏನೋ ಹೊಲ್ದಿರೋ ತರ ಗುರ್ತಿತ್ತು. ಆಕ್ಸಿಡೆಂಟ್ ಲೇಟ್ ಆಗಿದ್ದು ಅಂತ ಹೇಳ್ತಿದ್ದ. ಹತ್ತು ದಿನಕ್ಕೂ ಮುಂಚೆ ಗೃಹ ಪ್ರವೇಶ ಮಾಡಿದ್ದಾರೆ. ಅವ್ರ ಹೆಸರು ಶ್ರೀನಾಥ್ ಅಂತ. ಅವ್ರ ಫ್ಯಾಮಿಲಿಯವರು ಗುರುವಾಯೂರ್ಗೆ ಹೋಗಿದ್ದಾರೆ. ಆ ಫೋಟೋ ತೋರಿಸಿ ಸರ್. ಇದು ಇಲ್ಲಿಂದ ತಗೊಂಡಿರೋ ಫೋಟೋ ಅಲ್ಲ.
ಯಾರು ನೀನು? ಪೊಲೀಸ್. ನೀನ್ಯಾರೋ? ನಾನು ಹಿಂದ್ಗಡೆ ಮನೇಲಿ ಇರ್ತೀನಿ. ಈ ಮನೆ ನೋಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಇಲ್ಲಾರಿರೋದು? ಎಕ್ಸರ್ಸೈಸ್ ಆಫೀಸರ್ ವಿನಯ್ ಮೋಹನ್ ಸರ್ ಬಾಡಿಗೆಗಿದ್ದಾರೆ. ಎಲ್ಲಿ ಅವರು? ಊರಿಗೆ ಹೋಗಿದ್ದಾರೆ, ನಾರ್ತ್ ಕಡೆಗೆ. ಯಾವಾಗ ಬರ್ತೀನಿ ಅಂತ ಹೇಳೋದ್ರು? ಭಾನುವಾರ ಅಥವಾ ಬುಧವಾರ. ಭಾನುವಾರ ಅಂತೂ ಬಂದಿಲ್ಲ. ನಾಳೆ ಎಷ್ಟೊತ್ತಿದ್ರು ಇಲ್ಲಿಗೆ ಬಂದೇ ಬರ್ತಾರೆ. ಯೂಶುವಲ್ ಆಗಿ ಅವ್ರು ಹೇಳಿದ್ದನ್ನು ಕರೆಕ್ಟಾಗಿ ಬರ್ತಾರಾ? ಹೌದು, ಮಧ್ಯಾಹ್ನಕ್ಕೆ ಮುಂಚೆನೇ ಬರ್ತಾರೆ. ಇದು ಯಾರ ಮನೆ? ಅವ್ರು ಹೊರದೇಶದಲ್ಲಿ ಇರ್ತಾರೆ. ಸಾರ್ ಹೋದ್ಮೇಲೆ ಈ ಮನೆನ ಯಾರಿಗಾದ್ರೂ ಬಾಡಿಗೆ ಕೊಡು ಅಂತ ಅವ್ರ ಮಕ್ಕಳು ನಂಗೆ ಹೇಳಿದ್ದಾರೆ. ಮನೆ ಅಗ್ರಿಮೆಂಟ್ ಕೊಡು. ಅಗ್ರಿಮೆಂಟ್ ಇಲ್ಲ. ಯಾವ್ದಾದ್ರು ಐಡೆಂಟಿ ಪ್ರೂಫ್? ಇಲ್ಲ. ಹೇಳಿದ್ರೆ ಕೈ ಕಾಲು ಮುರಿದು ಬಿಸಾಕ್ಬಿಡ್ತೀನಿ. ಅವ್ರು ನನಗೆ ದುಡ್ಡು ಕೊಡ್ತಾರೆ. ಈ ಮನೆನ ನೋಡ್ಕೊಳ್ಳೋದಕ್ಕೆ ನನಗೆ ದುಡ್ಡು ಕೊಡ್ತಾರೆ. ಅವ್ರ ಮಕ್ಕಳೇ ಹೇಳಿರೋದು. ಅದು ಬಿಟ್ರೆ ನಂಗೇನೂ ಗೊತ್ತಿಲ್ಲ. ಇದ್ರಲ್ಲಿ ಯಾರವನು? ಇದರಲ್ಲಿ ಯಾರೂ ಅಲ್ಲ ಸರ್. ಒಳ್ಳೆ ಹೈಟು ವೆಯ್ಟು ಇರೋ, ಎಡಗೈಲಿ ಒಂದು ದೊಡ್ಡ ಮಾರ್ಕ್ ಇರೋ. ಹಾ, ಅವರೇನೆ. ಅವರೇ ವಿನಯ್ ಮೋಹನ್ ಸರ್. ಮಾರ್ಟಿನ್ ಮತ್ತೆ ಶೀಬಾಗೆ ಒಂದು ಮಗು ಬೇಕಿತ್ತು. ಮುಜೀಬ್ ತೊಂದರೆಯಿಂದ ಆಚೆ ಬರೋದಕ್ಕೆ ದಾರಿ, ಜಾನ್ಸಿಗೆ ಮದುವೆ, ರೋಣಿಗೆ ಕೆಲಸ, ಎಲ್ಲ ವಿಕ್ಟಿಮ್ಸ್ಗೂ ಒಂದು ಕಾಮನ್ ಫ್ಯಾಕ್ಟರ್. ಆವಾಗ ನಾನು ಅನ್ಕೊಂಡಿರಲಿಲ್ಲ ಇಷ್ಟು ದೂರ ಶುರುವಾಗಿ ಜಾಗಕ್ಕೆ ಮತ್ತೆ ಬರ್ತೀನಿ ಅಂತ. ಈ ಎಲ್ಲ ಎವಿಡೆನ್ಸ್ನು ಒಟ್ಟಿಗೆ ಸೇರಿಸಿ ಪ್ರೆಸೆಂಟ್ ಮಾಡಬೇಕು. ಅದಕ್ಕೆ ಅವನ ಸ್ಟೇಟ್ಮೆಂಟ್ ಬೇಕು. ಅವನ ಹೆಸರು, ಅವನ ಮುಖ, ಒಬ್ರು ಒಳಗೆ ಒಬ್ರು ಹೊರಗೆ. ಅವನೆಲ್ಲೂ ಹೋಗದಿರೋಗ ನೋಡ್ಕೊಳ್ಳಿ. ಸರ್. ಸಾಹೇಬ್ರಿಲ್ಲ ಒಂದು ಕೇಸ್ ವಿಚಾರವಾಗಿ ಸ್ಮಶಾನಕ್ಕೆ ಹೋಗಿದ್ದಾರೆ. ನೀವು ಕಾಯೋ ಹಾಗಿದ್ರೆ ಎಲ್ಲಿದೆ? ಇಲ್ಲಿಂದ ಲೆಫ್ಟ್ ತಗೊಂಡು ಸ್ಟ್ರೈಟಾಗಿ ಹೋದರೆ ಒಂದು ಅರ್ಧ ಕಿಲೋಮೀಟ್ರು. ನಾನು ಹೋಗಿ ನೋಡ್ತೀನಿ. ಸರ್, ನೀವು ಅಜಿತ್ ಸರ್ ಅವ್ರ ಬ್ರದರ್? ಹಾಂ, ಅಜಿತ್ ಸರ್ ಅವ್ರು ನನಗೆ ಗೊತ್ತು. ಈ ಕಡೆ ಏನಾದರೂ ಕೆಲಸ ಆಯಿತು ಅಂದರೆ ಅವ್ರು ನನಗೆ ಕಾಲ್ ಮಾಡ್ತಾರೆ. ಇಲ್ಲಿ ಕೆಲಸ ಮುಗೀತು, ನಾವು ಬೇಗ ಬಂದ್ಬಿಡ್ತೀವಿ. ಎಸ್ ಐ ಸರ್. ಸರ್ ಅಲ್ಲಿದ್ದಾರೆ, ಬನ್ನಿ. ನವೆಂಬರ್ 2ನೇ ತಾರೀಕು 2019 ಶನಿವಾರ ಬೆಳಗಿನ ಜಾವ ಈ ಡೆಡ್ ಬಾಡಿ ಸಿಕ್ಕಿದೆ. ಕಾವಲ್ ಕಿನ್ನರ್ ಹೈವೇ ಹತ್ರ ಈ ಡೆಡ್ ಬಾಡಿ ಸಿಕ್ಕಿರೋದು. 6 ಅಡಿ 2 ಇಂಚ್ ಉದ್ದ, ಗೋಧಿ ಬಣ್ಣ, 94 ಕೆಜಿ ಇರುವಂತ ಈ ವ್ಯಕ್ತಿ ಸರಿಸುಮಾರು 35ರಿಂದ 40 ವರ್ಷದ ಒಳಗಿನವನಾಗಿರ್ತಾನೆ. ಮೃತದೇಹದ ಕುತ್ತಿಗೆ ಹಿಂಭಾಗದಲ್ಲಿ ಒಂದು ಮಚ್ಚೆ, ಹಾಗೆ ಎಡಗೈಯಲ್ಲಿ ನೀಳವಾದ ಕತ್ತರಿಸಿದ ಗುರುತಿದೆ. ಮೃತದೇಹದ ಬಳಿ ಒಂದು ಲೆದರ್ ಪರ್ಸ್, ಹಾಗೆ ಒಂದಿಷ್ಟು ಹಣ ಜೊತೆಗೆ ವಿಸಿಟಿಂಗ್ ಕಾರ್ಡ್ ಸಿಕ್ಕಿವೆ. ಏನ್ ವಿಷಯ? ಯಾರು ಸತ್ತಿರೋದು? ಏನು ಗೊತ್ತಿಲ್ಲ. ಕಳೆದ 4-5 ದಿನದಿಂದ ಬಾಡಿ ಮಾರ್ಚರಿಲಿತ್ತು. ಇದನ್ನ ಪೇಪರ್ ಹಾಕ್ಸಿದೀವಿ. ಹೆಸರು, ಬೇರೆ ಡೀಟೇಲ್ಸ್? ಕೈಲಿದ್ ಫೋನು ಆಕ್ಸಿಡೆಂಟ್ ಡ್ಯಾಮೇಜ್ ಆಗಿದೆ. ಪರ್ಸಲ್ ಸ್ವಲ್ಪ ದುಡ್ಡು ಮತ್ತು ಕೆಲವೊಂದು ವಿಸಿಟಿಂಗ್ ಕಾರ್ಡ್ಸ್ ಕೂಡ ಇದ್ವು. ಅದರಲ್ಲಿ ಎಕ್ಸೈಸ್ ಆಫೀಸರ್ ವಿನಯ್ ಮೋಹನ್ ಅಂತ ಇತ್ತು. ನಾವು ಎನ್ಕ್ವೈರಿ ಮಾಡಿದಾಗ ಆ ಹೆಸರಲ್ಲಿ ಬೇರೆಯವರು ಇದ್ರು. ಮತ್ತೆ ನೀವು? ನಾನು ಕಾಸರಗೋಡು ಬಿದಿಯಡ್ಕ ಎಸ್ ಐ. ಒಂದು ಕೇಸಿಗೆ ಸಂಬಂಧಪಟ್ಟ ವ್ಯಕ್ತಿನ ಹುಡುಕೊಂಡು. ಫೋಟೋ ಬೇರೆ ಏನಾದ್ರು? ಬೆಳಗಿನ ಜಾವದಲ್ಲಿ ಆಕ್ಸಿಡೆಂಟ್ ಗಾಡಿ ಅಲ್ಲದೆ ಬೇರೆ ಗಾಡಿಗಳು ಹತ್ಕೊಂಡು ಹೋಗಿವೆ. ಈ ಪರಿಸ್ಥಿತಿಲಿ ಬಾಡಿನ ಐಡೆಂಟಿಫೈ ಮಾಡಕ್ ಆಗಲ್ಲ. ಬಿಬಿನ್ ಸರ್.
ಆಗಿರೋ ಸಾಮಾನೆಲ್ಲ ಪ್ಯಾಕ್ ಮಾಡು, ನಾನು ಈಗಲೇ ಹೊರಡಬೇಕು. ಈಗ್ಲಾ? ಇಷ್ಟೊತ್ತಲ್ಲಿ ಎಲ್ಲಿಗೆ? ಅಶ್ವಿನಿ ಮಾಳು ನಾಳೆ ಹೋಗ್ತಾ ಇದ್ದಾರೆ. ಏನು ಹೇಳ್ತೀನೋ ಅಷ್ಟು ಮಾಡು. ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ನ ಯಾವುದೇ ಅನುಮತಿ ಇಲ್ಲದೆ 3 ಆಫೀಸರ್ಸ್ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಮೇಲೆ ಮಂಗಳೂರಿಗೆ ಹೋಗ್ತಾ ಇದ್ದಾರೆ. ಹೈಕೋರ್ಟ್ ಆಲ್ರೆಡಿ ಜಡ್ಜ್ಮೆಂಟ್ ಕೊಟ್ಟಿರೋ ಆ ಕೇಸ್ ಮೇಲೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾದ ಎವಿಡೆನ್ಸ್ ಅವ್ರ ಕೈಲಿದೆ. ನಿಮ್ಮ ಹೆಸರೇನು? ಅವ್ರ ಮಧ್ಯಾಹ್ನದೊಳಗಡೆ ಕಾಸರಗೋಡಿಗೆ ಬರ್ತಾರೆ. ಹೋಂಡಾ ಅಮೇಜ್ ಕ್ರಾಸ್ ಮಾಡಿದ್ರು ಸರ್. ಅಜಿತ್? ಎಸ್. ಅಲೆಕ್ಸ್, ಪ್ರಮೋದ್? ಗೆದ್ಬಿಟ್ಟೆ ಅಲ್ಲ. ಕನ್ಫೆಷನ್ ಸಿಕ್ತು. ಸಸ್ಪೆಕ್ಟ್ನ ಹಿಡಿಬೋದು. ಇನ್ನೇನು ಬೇಕು ನಿನಗೆ? ಫೈಂಡಿಂಗ್ಸ್ ಎಲ್ಲ ನಿಂದೆ ಅಂತ ಹೇಳಿದ್ರೆ ನೀನು ಅಪ್ರೂವರ್ ಆಗ್ಬೋದು. ಟೋಟಲಿ ಫ್ರೀ. ಬುದ್ಧಿವಂತ ಕಣ ನೀನು. ಅಪ್ರೂವ್ ಆಗಬೇಕು ಅಂದರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕು. ಶಿಕ್ಷೆ ಸಿಕ್ತು ಅಂದರೆ ಅದು ನಮ್ಮಿಬ್ಬರಿಗೆ. ನಾವು ಒಟ್ಟಿಗೆ ಸೇರಿ ತಾನೇ ಎಲ್ಲನೂ ಮಾಡಿದ್ದು. ನಾನು ಅದನ್ನು ಮಾಡಲೇ ಇಲ್ಲ, ಆದರೆ ಮಾಡಿಸಿದ್ರಿ ರಾಜಕಾರಣಿ ಮತ್ತು ಮೇಲಾಧಿಕಾರಿಗಳಿಗೋಸ್ಕರ. ನಾನೊಬ್ಬನೇ ಗೆದ್ದು ಮೇಲೆ ಹೋಗಬೇಕು ಅನ್ನೋ ಆಸೆ ಇಲ್ಲ ಈ ನಿಮಿಷದವರೆಗೂ. ಅಜಿತ್ ಕರ್ನಾಕರನ್ ಲೀಡ್ ಮಾಡಿರೋ ಇನ್ವೆಸ್ಟಿಗೇಷನ್ ಟೀಮ್ ಕಂಡು ಹಿಡಿದಿರುವಂತಹ ರೆಕಾರ್ಡ್ಸ್ ಅದು. ಅದೇ ನನ್ನ ಸ್ಟೇಟ್ಮೆಂಟ್. ನಮ್ಮಿಬ್ರು ಸ್ಟೇಟ್ಮೆಂಟು ಹಾಗೇ ಇರಬೇಕು. ನೀವೇ ಅಲ್ವಾ ನನ್ನ ಹೀರೋ. ನಿಮ್ಮನ್ನು ಸೋಲೋದಕ್ಕೆ ಬಿಡಲ್ಲ. ಫೈಲ್ ತೊಗೊಂಡು ಒಳಗೆ ಬನ್ನಿ. ಹಾಂ. ಆ ಫೈಲಲ್ಲಿ ಒಂದು ಅಡಿಷನ್ ಇದೆ. ಮಾರ್ಟಿನ್ ಶೀಬಾ ಮರ್ಡರ್ ಕೇಸ್ನ ಅಪರಾಧಿ ಬದುಕಿಲ್ಲ. ಹಿಸ್ ಡೆಡ್. ಬಾಡಿನ ತಗೊಂಡು ಹೋಗೋದಕ್ಕೆ ಯಾರು ಬರ್ದನೇ ಇರೋದ್ರಿಂದ ಮೈನಾಡ್ ಪೊಲೀಸ್ ಸ್ಟೇಷನ್ ಅವರೇ ಸ್ಮಶಾನದಲ್ಲಿ ಮಣ್ಣು ಮಾಡಿದ್ರು. ಹೆಸರು ಮತ್ತೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ದಟ್ಸ್ ಮೈ ಫೈನಲ್ ಫೈಂಡಿಂಗ್. ಅವರ್ ಫೈನಲ್. ನವೆಂಬರ್ 2ನೇ ತಾರೀಕು ಒಂದು ಸತ್ತು ಹೋಗಿದ್ದಾನೆ. ನಿನ್ನೆ ಸಾಯಂಕಾಲ ಮುರಳಿನ ರಿಲೀಸ್ ಮಾಡಿದ್ದಾರೆ. ನೀನ್ ಮೀಟ್ ಮಾಡಿದ್ಯಾ? ಇಲ್ಲ. ವೆನ್ ವಿಲ್ ಯು ರೀಚ್? ನಾನು ಕಾಸರಗೋಡು ಕಡೆನೇ ಹೋಗ್ತಾ ಇದ್ದೀನಿ. ನಾನು ಕ್ವಾರ್ಟರ್ಸ್ನ ವೆಕೇಟ್ ಮಾಡಿದ್ದೆ. ಕೆಲವೊಂದು ವಸ್ತುಗಳನ್ನ ತಗೋಬೇಕಿತ್ತು. ಬಾರ್ಡರ್ ಕ್ರಾಸ್ ಮಾಡಿದ್ದೀನಿ. ಪ್ರಾಬಬಲಿ ನಾಳೆ ಮಾರ್ನಿಂಗ್ ಅಲ್ಲಿ ಬರ್ಬೋದು. ಓಕೆ. ಡೀನೊಂದು ಮೇಲ್ ಕಳ್ಸಿದ್ದೀನಿ ಅಂತ ಹೇಳಿದ್ರು. ಹಾ, ಏನೋ ಬಂದಿದೆ. ಓಪನ್ ಮಾಡಿ ನೋಡ್ಲಿಲ್ಲ. ಜಸ್ಟ್ ಟೇಕ್ ಅ ಲುಕ್ ಅಂಡ್ ರಿಪ್ಲೈ ಬಿಫೋರ್ ಯು ರೀಚ್. ಕೋರ್ಸ್ ರಿಕ್ವೈರ್ಮೆಂಟ್ಸ್ ಅಂಡ್ ಸಮ್ ಡೆಡ್ಲೈನ್ಸ್. ಬೇಸಿಕ್ಲಿ ಆಸ್ಕಿಂಗ್ ಅಬೌಟ್ ಯುವರ್ ಪ್ಲಾನ್ಸ್. ಪ್ಲಾನ್ಸ್? ಈಗ ಸಸ್ಪೆನ್ಷನ್, ಮತ್ತೆ ಎನ್ಕ್ವೈರಿ, ಡಿಸ್ಮಿಸ್, ಆಮೇಲೆ ಶಿಕ್ಷೆ. ಇಷ್ಟು ವರ್ಷ ಲೈಫಲ್ಲಿ ಸಂತೋಷ ಇಲ್ಲದೆ ಕಳೆದೋಯ್ತು. ಫ್ಯೂಚರ್ ಏನಂತ ಗೊತ್ತಿಲ್ಲ. ಆ ಸಂತೋಷ, ಫ್ಯೂಚರು ಎಲ್ಲದಕ್ಕಿಂತ ಐ ಫೀಲ್ ಫ್ರೀ ನೌ. ತುಂಬ ದಿನ ಆದಮೇಲೆ
ನೀವು ನನ್ನ ಹತ್ರ ಇದ್ದೀರಾ ಅಂತ ನನಗೆ ಗೊತ್ತು. ನಾನು ನಿಮ್ಮ ಕೈಗೆ ಸಿಗದೇ ಇರೋ ಜಾಗದಲ್ಲಿ ಇದ್ದೀನಿ ಅಂತಲೂ ನಿಮಗೆ ಗೊತ್ತು. ನೀವೊಬ್ಬರು ಒಳ್ಳೆ ಪೊಲೀಸ್ ಆಫೀಸರ್. ಆದರೆ ನಾನು ನಿಮಗಿಂತ ದೊಡ್ಡ ಕಳ್ಳ. ನಾನು ಯಾವತ್ತಾದರೂ ರೋಡ್ ದಾಟೋವಾಗ ನಿಮ್ಮನ್ನು ನೋಡಿದ್ರೆ ನಾನು ನಿಮ್ಮನ್ನು ಕಂಡು ಹಿಡಿತೀನಿ. ಆದರೆ ನೀವು ನನ್ನನ್ನು ಕಂಡು ಹಿಡಿಯೋದಕ್ಕಾಗಲ್ಲ. ಅಲ್ಲಿ ತನಕ ನಾನು ಜೀವಂತವಾಗಿರ್ತೀನಿ. ಇಂತಿ ನಿಮ್ಮ ಚಂದ್ರನ್ ಪಿಳ್ಳೈ, ಬೆನಾಯ್ ವರ್ಗೀಸ್, ದೀಪಕ್ ಮೆನನ್, ನವಾಜ್ ಮಹಮ್ಮದ್, ರಾಧಾಕೃಷ್ಣನ್, ಈ ಥರದ 100 ಜನರಲ್ಲಿ ಯಾವುದೋ ಒಂದು ಹೆಸರಲ್ಲಿ ಬದುಕ್ತೀನಿ. ಅಕ್ಟೋಬರ್ 30. ನೀನ್ ಸಾಯೋಕ್ಕೂ ಮುಂಚೆ ಬರೆದ ಪತ್ರದಲ್ಲಿ ಒಂದು ವೇಳೆ ನೀನೇ ಬರೆದ್ರು ನಿನಗೆ ಗೊತ್ತಿಲ್ಲ. ಬದುಕೋದಕ್ಕೋಸ್ಕರ ಬೇರೆಯವ್ರ ಹೆಸರನ್ನ ಬಳಸೋ ನೀನು ಹೆಸರಿಲ್ದೆ ನಿನ್ನ ಜೀವನನ ಮುಗಿಸ್ಕೊಂಡೆ. ನಿನ್ನ ಕೊನೆಯ ಅಧ್ಯಾಯಕ್ಕೆ ವಿಟ್ನೆಸ್ ಈ ಅರವಿಂದ್ ಕರ್ನಾಕರನ್ ಇರ್ತಾನೆ ಅಂತ ನಿನಗೆ ಗೊತ್ತಿಲ್ಲ.